ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH. ನಮಸ್ಕಾರ, ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಅಶ್ವಿನಿ ದೇವಡಿಗ. ವೀಕ್ಷಕರೇ, ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶಗೊಂಡಿರುವಂಥದ್ದು. ಇವತ್ತು ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ. ಈ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂತ್ಯ ಸಂಸ್ಕಾರದಲ್ಲಿ ಪ್ರಜ್ವಲ್ ರೇವಣ್ಣ ಭಾಗಿಯಾಗ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಮನವಿಗೆ ಸ್ಪಂದಿಸಿದ್ದಾರೆ ಜೈಲಾಧಿಕಾರಿಗಳು. ರಿಪಬ್ಲಿಕ್ ಕನ್ನಡಕ್ಕೆ ಜೈಲಿನ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ತನ್ನ ಅಜ್ಜಿಯನ್ನ ಕೊನೆಯ ಬಾರಿ ಕಣ್ತುಂಬಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಪೆರೋಲ್ ಮೂಲಕ ಬರ್ತಾರೆ ಅಂತೆಲ್ಲ ಸುದ್ದಿ ಸದ್ದು ಎಲ್ಲ ಆಗಿತ್ತು. ಆದರೆ ಹಾಗಲ್ಲ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬರ್ತಾರೆ ಅಂತ ಈಗ ಇದರದೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶಗೊಂಡಿದ್ದಾರೆ. ಇವತ್ತು ಅವರ ಅಂತ್ಯ ಸಂಸ್ಕಾರವನ್ನು ಹರದನಹಳ್ಳಿಯಲ್ಲಿ ರಂಗನಾಥ ದೇವರ ತಪ್ಪಲಿನಲ್ಲಿ ಮಾಡಲಾಗುತ್ತೆ. ಸಾಕಷ್ಟು ಜನರು ಕೂಡ ಭಾಗಿಯಾಗ್ತಾ ಇದ್ದಾರೆ, ಗಣ್ಯಾತಿ ಗಣ್ಯರು. ಜೊತೆಗೆ ತನ್ನ ಅಜ್ಜಿಯನ್ನು ಕೊನೆಯ ಬಾರಿ ನೋಡುವಂಥ ನಿಟ್ಟಿನಲ್ಲಿ, ಅಂತಿಮ ದರ್ಶನವನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಜೈಲಿನ ಮುಖಾಂತರವೇ ಅಲ್ಲಿಂದನೇ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಈಗಾಗಲೇ ನೋಡ್ತಾ ಇರ್ಬೋದು, ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ರೇವಣ್ಣ ಅವರ ಮನೆಯಲ್ಲಿ ಹಾಸನದಲ್ಲಿ ರೇವಣ್ಣ ಅವರ ಮನೆಯಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ, ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದಾದ ನಂತರ ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನು ಹರದನಹಳ್ಳಿಯ ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿ ಇರುವಂತಹ ಅಲ್ಲಿ ಅಂತ್ಯಕ್ರಿಯೆ ಸ್ಥಳ ಏನಿದೆ, ಈಗಾಗಲೇ ರಂಗನಾಥ ಸ್ವಾಮಿ ದೇವಸ್ಥಾನದ ಪುರೋಹಿತರು ಕೂಡ ಅಲ್ಲಿ ಸ್ಥಳವನ್ನು ನಿಗದಿ ಮಾಡಿದ್ದಾರೆ. ವಾಸ್ತು ಪ್ರಕಾರ ಎಲ್ಲ ಕ್ರಿಯೆಗಳನ್ನು ಮಾಡಲಾಗುತ್ತೆ. ಈ ನಿಟ್ಟಿನಲ್ಲೂ ಕೂಡ ಸ್ವತಃ ಜವಾಬ್ದಾರಿಯನ್ನು ಹೊತ್ತಂಥ ರೇವಣ್ಣ ಅವರು ಸ್ಥಳ ಪರಿಶೀಲನೆ ಇರ್ಬೋದು, ಅಲ್ಲಿ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಕೂಡ ಕಂಡುಕೊಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ. 40,000 ಆಸನದ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಎಲ್ಲೋ ಒಂದು ಕಡೆ ಬರ್ತಾರೆ ಅಂತ ಬಹಳ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಆದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಅಂತ ಗೊತ್ತಾಗ್ತಾ ಇದೆ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಅಂತಿಮ ದರ್ಶನವನ್ನು ಅನೇಕರು ಈಗಾಗಲೇ ಪಡ್ಕೊಂಡಿದ್ದಾರೆ. ಇವತ್ತು ಕೂಡ ಸಾರ್ವಜನಿಕ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಅಂತ್ಯ ಸಂಸ್ಕಾರಕ್ಕೂ ಕೂಡ ಅಂತಿಮ ಹಂತದ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ. ಅಂತ್ಯ ಸಂಸ್ಕಾರದ ಸ್ಥಳದಲ್ಲಿ ಈಗ ಆಗಮಿಸುವಂಥ ಅನೇಕರಿಗೆ ಅಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮಾರು 40,000 ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಆ ಜಾಗದಲ್ಲಿ ಆಗಮಿಸುವಂಥವರಿಗೆ ಆಸನದ ವ್ಯವಸ್ಥೆ, ಅದರ ಜೊತೆಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಈಗ ಜಿಲ್ಲಾಡಳಿತದ ವತಿಯಿಂದ ಮಾಡಿಕೊಳ್ಳಲಾಗಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಗ್ರಾಮ ಅಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ಅಂತ್ಯ ಸಂಸ್ಕಾರದಲ್ಲಿ ಸಿಎಂ DK ಶಿವಕುಮಾರ್ ಭಾಗಿಯಾಗ್ತಾರೆ. ಜೊತೆಗೆ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ, ಶಿವರಾಜ್ ಸಿಂಗ್ ಚೌಹಾಣ್ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗುವಂಥ ನಿರೀಕ್ಷೆ ಇದೆ, ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅಂತಿಮ ಹಂತದ ಸಿದ್ಧತೆಗಳನ್ನು ಈಗ ಮಾಡಿಕೊಳ್ಳುತ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ರೇವಣ್ಣ ಅವರ ಮನೆಯಿಂದ ಅಂತಿಮ ಯಾತ್ರೆ ಕೂಡ ಹೊರಡುತ್ತೆ. ಅಂತ್ಯ ಸಂಸ್ಕಾರದ ಜಾಗದವರೆಗೂ 9:30 ಅಂತ ಇತ್ತು, 10:30ಕ್ಕೆ ಈ ಅಂತಿಮ ಯಾತ್ರೆ ಹೊರಡುತ್ತೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗಿರೋದು. ಅಲ್ಲಿವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆ ನಂತರದಲ್ಲಿ ಅಂತಿಮ ಯಾತ್ರೆ ನಡೆಯುತ್ತೆ. ನಂತರದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ನಿನ್ನೆಯೂ ಕೂಡ ಅನೇಕರು ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದರು. ರಾತ್ರಿಯೂ ಕೂಡ, ಮಧ್ಯರಾತ್ರಿಯಲ್ಲೂ ಕೂಡ ಅನೇಕರು ಆಗಮಿಸಿ ದರ್ಶನವನ್ನು ಪಡೆದಿದ್ದಾರೆ.
ಸದ್ಯಕ್ಕೀಗ ರೇವಣ್ಣ ಅವರ ಮನೆಯಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಅಲ್ಲೂ ಕೂಡ ಅನೇಕರು ಆಗಮಿಸಿ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ, ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಇವತ್ತು ಅಂತ್ಯ ಸಂಸ್ಕಾರದಲ್ಲೂ ಕೂಡ ಅನೇಕರು ಭಾಗಿಯಾಗ್ತಾ ಇರೋದ್ರಿಂದ ಅಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಜಿಲ್ಲಾಡಳಿತದ ವತಿಯಿಂದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ಸುಮಾರು 40,000 ಆಸನದ ವ್ಯವಸ್ಥೆಯನ್ನು ಕೂಡ ಈಗ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೀಗ ಲಭ್ಯವಾಗ್ತಾ ಇದೆ. ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ರಾತ್ರಿಯಿಂದಲೂ ಕೂಡ ಅನೇಕರು ಆಗಮಿಸಿ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಈಗಲೂ ಕೂಡ ಅನೇಕರು ಆಗಮಿಸಿ ಆ ಹಳ್ಳಿಯವರು, ಗ್ರಾಮದವರು, ಸುತ್ತಮುತ್ತಲಿನವರು, ಅದರ ಜೊತೆಯಲ್ಲಿ JDSನ ಕಾರ್ಯಕರ್ತರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ತಾಯಿಯಂತೆ ಇದ್ದವರು, ತಾಯಿಯ ಸ್ಥಾನವನ್ನು ತುಂಬಿದಂಥವರು ಚೆನ್ನಮ್ಮ. ಹಾಗಾಗಿ ಅಂತಿಮ ದರ್ಶನವನ್ನು ಅನೇಕರು ಪಡಿತಾ ಇದ್ದಾರೆ. ಅಂತಿಮ ನಮನವನ್ನು ಕೂಡ ಸಲ್ಲಿಕೆ ಮಾಡ್ತಾ ಇರುವಂಥ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ರೇವಣ್ಣ ಅವರ ಮನೆಯಲ್ಲಿ ಮೃತದೇಹವನ್ನು ಇರಿಸಲಾಗಿದೆ, ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕುಟುಂಬಸ್ಥರು ಕೂಡ ಪೂಜೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಕುಟುಂಬಸ್ಥರ ಪೂಜೆಯ ಬಳಿಕ ಸಾರ್ವಜನಿಕರ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಅಂತಿಮ ದರ್ಶನವನ್ನು ಅನೇಕರು ಪಡಿತಾ ಇದ್ದಾರೆ. ಇಡೀ ಹಾಸನ ಜಿಲ್ಲೆ ಒಂದು ರೀತಿಯಲ್ಲಿ ಶೋಕಸಾಗರದಲ್ಲಿ ಮುಳುಗಿದೆ. ಅನೇಕರು ಆಗಮಿಸಿ ಈಗಾಗಲೇ ಅಂತಿಮ ದರ್ಶನವನ್ನು ಪಡೆದಿರೋದು. ಇವತ್ತೂ ಕೂಡ ಅಂದರೆ ಬೆಳಗ್ಗಿನಿಂದಲೂ ಕೂಡ ಆಗಮಿಸಿ ಅಲ್ಲಿನ ಜನರು, ಸ್ಥಳೀಯರು ಎಲ್ಲರೂ ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಇನ್ನು ಸಿಟಿ ರವಿ ಕೂಡ ಈ ಸಂದರ್ಭದಲ್ಲಿ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ, ಅಂತಿಮ ನಮನವನ್ನು ಸಲ್ಲಿಕೆ ಮಾಡಿದ್ದಾರೆ. ಪಕ್ಷಾತೀತವಾಗಿ ಈ ಕಾಂಗ್ರೆಸ್ನಿಂದಲೂ ಕೂಡ ಅನೇಕರು ಆಗಮಿಸಿ ಈ ಸಂದರ್ಭದಲ್ಲಿ ಅಂತಿಮ ದರ್ಶನವನ್ನು ಪಡೆದಿದ್ದನ್ನು ಗಮನಿಸಿದ್ವಿ. ಇನ್ನು ಬಿಜೆಪಿಯಿಂದಲೂ ಕೂಡ ಸಿಟಿ ರವಿ ಅವರು ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಬೆಳಗ್ಗೆ 10:30ಕ್ಕೆ ಚೆನ್ನಮ್ಮ ಅವರ ಅಂತಿಮ ಯಾತ್ರೆಯನ್ನು ಕೈಗೊಳ್ಳಲಾಗುತ್ತೆ. ಚೆನ್ನಮ್ಮ ಪುತ್ರ ಮಾಜಿ ಸಚಿವ HD ರೇವಣ್ಣ ಅವರ ಹೇಳಿಕೆ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ನಮ್ಮ ಮನೆಯಿಂದ ತಾಯಿ ಚೆನ್ನಮ್ಮ ಅಂತಿಮ ಯಾತ್ರೆಯನ್ನು ಕೈಗೊಳ್ಳಲಾಗುತ್ತೆ ಅಂತ HD ರೇವಣ್ಣ ಹೇಳ್ತಿದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡರವರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ನೋಡ್ಬೋದು ಆ ಒಂದು ಸ್ಥಳ, ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳ ಏನಿದೆ, ಆ ಸ್ಥಳದಿಂದಿದ್ದೇನೆ ಸಂಪೂರ್ಣವಾಗಿ ಅಂತ್ಯಕ್ರಿಯೆ ನಡೆಯುವಂಥ ಜಾಗ ಎಷ್ಟು ವಿಸ್ತಾರವಾಗಿದೆ ಅನ್ನೋದನ್ನು ನಾನೀಗ ತೋರಿಸ್ತಿದ್ದೇನೆ. ಜೊತೆಗೆ ಸ್ಥಳದಲ್ಲಿ ಈಗಾಗಲೇ ಬೆಳಿಗ್ಗೆನೇ ತಮ್ಮ ತಾಯಿ ಅಂತ್ಯ ಸಂಸ್ಕಾರ ನಡೆಯುವಂಥ ಸ್ಥಳವನ್ನು ಕೂಡ ಏನು ನೋಡಲಿಕ್ಕೆ ರೇವಣ್ಣ, ಮಾಜಿ ಸಚಿವ ಅವರ ಪುತ್ರ ರೇವಣ್ಣ ಅವರು ಬಂದಿದ್ದಾರೆ. ಹಾಗೆ ಎಲ್ಲರೂ ಕೂಡ ಅವರನ್ನು ಗ್ರಾಮಸ್ಥರು, ಊರಿನವರು ಮಾತನಾಡಿಸ್ತಿದ್ದಾರೆ. ಹಾಗೆ ನಾವು ಕೂಡ ಅವ್ರನ್ನ ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸರ್, ಇವತ್ತು ಎಷ್ಟೊತ್ತಿಗೆ ಅಲ್ಲಿಂದ ನಿಮ್ಮ ಮನೆಯಿಂದ ಇಲ್ಲಿಗೆ ತರಲಾಗುತ್ತೆ ಏನು ಸರ್? ನಮ್ಮ ಮನೆಯಿಂದ 10-15 ಗಂಟೆಗೆ ಬಿಟ್ಟು 10ರಿಂದ 10-15 ಗಂಟೆ ಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ನಾವು ಸ್ವಂತ ಮನೆಯಲ್ಲಿ ಆ ಕಾಲದಲ್ಲಿದ್ದು ಅಲ್ಲಿಗೆ ಹೋಗಿ ಅಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿಯಿಂದ ರಘುಪತಿ ದೇವಸ್ಥಾನ, ನಾಗಲಾಪುರದಿಂದ ಸೀದಾ ಹುಚ್ಚನಕೊಬ್ಲು ಕ್ರಾಸು ಮತ್ತು ನಾಗಲಾಪುರ, ಸಂಕ್ರಹಳ್ಳಿ, ಕಳ್ಳಿಕೊಬ್ಲು, ಕಟ್ಟಹಳ್ಳಿ, ಮಾರ್ಗೋಡ್ನಹಳ್ಳಿ, ಬಡಲಿಬ್ಬು, ಅರ್ದೂರು ಮೇಲೆ ಬಸವನಹಳ್ಳಿ, ಹನುಮನಹಳ್ಳಿ, ಬಸವನಹಳ್ಳಿ, ಅಂಗನಹಳ್ಳಿ ಮೇಲೆ ಇಲ್ಲಿ ಬರುತ್ತೆ ಕೋಟೆ. ಇಲ್ಲಿ ಎಷ್ಟೊತ್ತು? 2 ಗಂಟೆಗೆ ತಲುಪೋದು ಇಲ್ಲಿಗೆ 1 ಗಂಟೆ 12 ಕರೆಕ್ಟಾಗಿ ಇರ್ತೀವಿ. ಟೈಮ್ ಏನು ಕೊಟ್ಟಿದ್ದಾರೆ ಸರ್? ಅಂದರೆ ಲಾಸ್ಟ್ ಎಷ್ಟು ಗಂಟೆ ಒಳಗೆ ಆಗಬೇಕು? ನಾವು 1:30ಯಿಂದ 4 ಗಂಟೆ ಒಳಗೆ ಆಗುತ್ತೆ. ಮಾಜಿ ಸಚಿವ HD ರೇವಣ್ಣ, ಚೆನ್ನಮ್ಮ ಅವರ ಪುತ್ರ ಹೇಳಿರುವಂಥದ್ದು ಏನು, ಸುಮಾರು 10:30-11 ಗಂಟೆ ಹೊತ್ತಿಗಾಗಲೇ ಅವರ ಮನೆಯಿಂದ ಪಾರ್ಥಿವ ಶರೀರವನ್ನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಅಂದರೆ ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವಾಗಿ ಗಣಪತಿ ದೇವಸ್ಥಾನ ಮುಖಾಂತರ ಅಂಗ್ರಹಳ್ಳಿ ಹಾಗೆ ಕೆಲವು ಹಳ್ಳಿಗಳ ಮುಖಾಂತರ ಇಲ್ಲಿಗೆ
1 ಗಂಟೆ ಹೊತ್ತಿಗೆ ನಾವು ತರಬೇಕು, 1 ರಿಂದ 2 ಗಂಟೆ ಹೊತ್ತಿಗೆ ತರಬೇಕು ಅನ್ನುವಂಥದ್ದು. ಇನ್ನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರೇ ಹೇಳಿರುವಂತೆ ಸುಮಾರು 2 ಗಂಟೆಯಿಂದ 4 ಗಂಟೆ ಹೊತ್ತಿಗೆ ಅಂತ್ಯಕ್ರಿಯೆಯನ್ನು ಮುಗಿಸ್ಲಿಕ್ಕೆ ನಮಗೆ ಸಮಯವನ್ನು ನೀಡಿದ್ದಾರೆ. ಹೀಗೆ ಅಷ್ಟರಲ್ಲಿ ಮುಗಿಸಬೇಕು ಅನ್ನುವಂಥದ್ದು. ನೋಡ್ಬೋದು ನನ್ನ ಹಿಂಭಾಗದಲ್ಲಿ ಇರುವಂಥ ಜಾಗ ಏನಿದೆ, ಆ ಜಾಗದಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಆ ಭಾಗದಲ್ಲಿ ರಂಗನಾಥ ಸ್ವಾಮಿ ಬೆಟ್ಟ ಏನಿದೆ, ಆ ಬೆಟ್ಟದ ತಪ್ಪಲಿನಲ್ಲಿಯೇ ಈ ಒಂದು ಎಲ್ಲ ಸಿದ್ಧತೆ ನಡೀತಾ ಇರೋದನ್ನು ಕಾಣ್ಬೋದಾಗಿದೆ. ಸಾಕಷ್ಟು ಗಣ್ಯರು CM ಇಂದ ಹಿಡಿದು ಕೇಂದ್ರ ಸಚಿವರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಸುಮಾರು 1,500-2 ಸಾವಿರ ಜನ ಸೇರಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಸುಮಾರು 40,000 ಚೇರ್ಗಳನ್ನು ಕೂಡ ಇಲ್ಲಿ ಎಲ್ಲ ಕಡೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಸಾಕಷ್ಟು ಏನು ಜನ ಮತ್ತು ಮಂತ್ರಿಗಳು, ಮಾಜಿ ಸಚಿವರುಗಳು ಬರೋದ್ರಿಂದ ಅವರಿಗೆ ಪ್ರತ್ಯೇಕವಾಗಿ ಕೂರಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಜರ್ಮನ್ ಟೆಂಟನ್ನು ಕೂಡ ಅಲ್ಲಲ್ಲಿ ಅಳವಡಿಸಿಕೊಂಡು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತು ಸಂಜೆ 4 ಗಂಟೆಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಆಗುವಂಥದ್ದು. ಸಾಕಷ್ಟು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಇಂದು ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲು ಅಲ್ಲಿ ಅಂತ್ಯಕ್ರಿಯೆಗೆ ಈಗ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಗ್ರಾಮ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಲಾಗಿದೆ. ಆ ನಿರ್ಧಾರದಂತೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಳ್ಳಲಾಗಿದೆ. ರಂಗನಾಥ ಸ್ವಾಮಿ, ಆಂಜನೇಯ, ಶಿವನ ದೇವಾಲಯದಲ್ಲಿ ಅಭಿಷೇಕ ಮಾಡಿ ಆ ಅಭಿಷೇಕದ ತೀರ್ಥ ಪಾರ್ಥಿವಕ್ಕೆ ಹಾಕಲಿದ್ದಾರೆ ಅರ್ಚಕರು. ಒಕ್ಕಲಿಗ ಸಂಪ್ರದಾಯದಂತೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಮಧ್ಯಾಹ್ನ 2 ಗಂಟೆಯ ಬಳಿಕ ಅಂತಿಮ ವಿಧಿವಿಧಾನಗಳು ಕೂಡ ನಡೆಯಲಿದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಇವತ್ತು ಅವರ ಅಂತ್ಯಕ್ರಿಯೆ ಹರದನಹಳ್ಳಿ ಅವರ ಒಂದು ಹೊಲದಲ್ಲಿ ನಡೀಲಿಕ್ಕಿದೆ. ಈಗ ನಾನು ಚೆನ್ನಮ್ಮರವರ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳದಲ್ಲಿದ್ದೇನೆ. ನೋಡ್ಬೋದು ಏನು ಈ ಒಂದು ಚೌಕಾಕಾರವಾಗಿ ಇಲ್ಲಿ ಗುರುತಿಸಿ ಜಾಗವನ್ನು ನಿಗದಿಪಡಿಸಿರುವ ಸ್ಥಳದಲ್ಲೇ ಚೆನ್ನಮ್ಮನವರ ಅಂತ್ಯಕ್ರಿಯೆ ಸಂಜೆ 4 ಗಂಟೆ ಒಳಗೆ ಮಾಡಬೇಕು ಅನ್ನುವಂಥದ್ದು ಅವರು ಕುಟುಂಬ ಸಮಯ ನಿಗದಿ ಮಾಡಿಕೊಂಡಿರುವಂತಹ ಒಂದು ಸಂಗತಿಯಾಗಿದೆ. ಹಾಗೆ ಚೆನ್ನಮ್ಮನವರ ಸಮಾಧಿ ಏನಿದೆ ಅದಕ್ಕೆ ನೇರವಾಗಿ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟವೂ ಕೂಡ ಇದೆ. ಈಗಾಗಲೇ ಗೊತ್ತಿರುವಂತೆ ದೇವೇಗೌಡ ಹಾಗೂ ಚೆನ್ನಮ್ಮ ಕುಟುಂಬದ ಆರಾಧ್ಯ ದೈವ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನ ಮಡಿಲಲ್ಲಿ ಚೆನ್ನಮ್ಮ ಆಗಲಿಕ್ಕೆ ಇದ್ದಾರೆ. ಇನ್ನು ನಮ್ಮ ಜೊತೆ ಅವರ ಕುಟುಂಬಕ್ಕೆ ಒಡನಾಡಿಯಾಗಿದ್ದ ಮಂಜೇಗೌಡರು ಇದ್ದಾರೆ. ಬೆಳಿಗ್ಗೆನೆ ಬಂದು ಅವರು ಇಲ್ಲಿ ಕಾಯ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ತಾವು ಹತ್ತಿರದಿಂದ ನೋಡಿದಂಥವ್ರು, ಎಷ್ಟು ವರ್ಷದಿಂದ ನಿಮಗೂ ಅವರಿಗೂ ಪರಿಚಯ, ಹೇಗೆ ಪರಿಚಯ, ಮತ್ತು ಇವತ್ತಿನ ಮಾಹಿತಿ ಏನಿದೆ ನಿಮಗೆ, ಎಷ್ಟೊತ್ತಿಗೆ ಏನಾಗುತ್ತೆ ಅಂತ? ಪರಿಚಯ ನನಗೆ 77ರಿಂದ ಸರ್, 45 ವರ್ಷ ಆ ಕುಟುಂಬದೊಳಗೆ ನಾನಿದ್ದೀನಿ. ಮತ್ತು ಚೆನ್ನಮ್ಮನವರು ನಮ್ಮನ್ನೆಲ್ಲ ಭಾಳ ಪ್ರೀತಿಯಿಂದ ನೋಡಿದಂಥವ್ರು. ನನಗೆ ದೂರದ ಸಂಬಂಧದಲ್ಲಿ ನನ್ನ ಹೆಂಡ್ತಿನೂ ಕೂಡ ಅವರ ಎದುರಲ್ಲಿದ್ದಾರೆ. ಆದರೆ ನಮಗೆ ಅನ್ನ ಹಾಕಿದಂಥ ತಾಯಿ ಅದು. ನಾವು ಹೋದಾಗೆಲ್ಲ ನಮ್ಮನ್ನೆಲ್ಲ ಭಾಳ ಪ್ರೀತಿ ನೋಡಿ ಅನ್ನ ಹಾಕ್ತಂಥವ್ರು. ಪುನಃ ಮತ್ತು ದೇವೇಗೌಡರು ಕೂಡ ನಮ್ಮನ್ನು ನೋಡ್ಕೊಂಡು ಬಂದವರು. ರಾಜಕೀಯವಾಗಿ ಆಗಲಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಭಾಳ ಆಸೆಯಿಂದ ನೋಡ್ಕೊಂಡು ಬಂದವರು. ಅದರಿಂದ ಇವತ್ತು ನಮಗೆಲ್ಲರೂ ಕೂಡ ಎಲ್ಲ ನಮ್ಮ ರಾಜಕೀಯ ಪಕ್ಷದ ಮುಖಂಡರುಗಳಿಗಿರ್ಬೋದು, ಜನಸಾಮಾನ್ಯರಿಗಿರ್ಬೋದು, ಎಲ್ರಿಗೂ ಕೂಡ ದುಃಖ ಬರುವಂಥ ಸಂಗತಿ ನಿನ್ನೆಯಿಂದಲೂ ಕೂಡ ನಾವೆಲ್ಲರೂ ಕೂಡ ಇದು ಮಾಡಿದ್ವಿ. ನೋಡಿ, ದೇವೇಗೌಡರ ಪತ್ನಿ ಚೆನ್ನಮ್ಮ ಅಂತ್ಯ ಸಂಸ್ಕಾರಕ್ಕೆ ವೀರಯ್ಯ ಹಿರೇಮಠ್ ಎಂಬುವರು 5,000 ವಿಭೂತಿ ಗಟ್ಟಿಗಳನ್ನು ತಂದಿದ್ದಾರೆ. ಬಾಗಲಕೋಟೆಯ ವಿಶ್ವ ವಿಭೂತಿ ತಯಾರಿಕಾ ಘಟಕದಿಂದ ಕ್ರಿಯಾ ವಿಭೂತಿ ತರಲಾಗಿದೆ. ಇವರು ಶಿವಕುಮಾರ್ ಸ್ವಾಮೀಜಿಗೂ ಕೂಡ 10,000 ಕ್ರಿಯಾ ವಿಭೂತಿಯನ್ನು ನೀಡಿದ್ರಂತೆ. ನೋಡಿ, ಆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಇದು ವೀರಯ್ಯ ಹಿರೇಮಠ್ ಅವರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಈಗಾಗಲೇ ಏನು ನಿಗದಿಯಂತೆ ಹರದನಹಳ್ಳಿಯಲ್ಲಿ ನಡೆಯುವಂಥದ್ದು. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನ ಹರದನಹಳ್ಳಿಯ ಈ ಒಂದು ಜಾಗದಲ್ಲಿ ನಡೀಲಿಕ್ಕೆ
ಇನ್ನು ನೋಡ್ಬೋದು ಈಗಾಗಲೇ ಈ ಕಾರಲ್ಲಿ ಸುಮಾರು 5,000 ವಿಭೂತಿಗಳನ್ನು ಬಾಗಲಕೋಟೆಯಿಂದ ಇವರು ತಂದಿರುವಂಥದ್ದು. 5,000 ವಿಭೂತಿಗಳು ಅವರ ಅಂತ್ಯಕ್ರಿಯೆಯಲ್ಲಿ ಏನು ಇವುಗಳನ್ನು ಬಳಸಲಾಗುತ್ತೆ. ಮತ್ತು ಈ ವಿಭೂತಿಯನ್ನು ತಂದಿರುವಂತಹ ವ್ಯಕ್ತಿ ಸುಮಾರು 500 ಕಿಲೋಮೀಟರ್ ದೂರದಿಂದ ಬಂದರೆ ಅವರನ್ನು ಪರಿಚಯ ಮಾಡ್ಕೊಳ್ಳೋಣ. ಸರ್ ಹೇಳಿ, ನೀವು ಎಷ್ಟು ದೂರದಿಂದ ಬಂದಿದ್ದೀರಾ ಮತ್ತು ಯಾವ ಊರು ಮತ್ತು ಯಾಕಾಗಿ ಅಲ್ಲಿಂದ ಇಲ್ಲಿಗೆ ತರಲಿಕ್ಕೆ ಕಾರಣ ಏನು ಅಂತ? ಅದೇ ನಮ್ಮದು ಮೂಲತಃ ಫಸ್ಟ್ ಬಾದಾಮಿ, ಫಸ್ಟ್ ಶಿವ ಮಂದಿರದಲ್ಲಿ ಮಾಡ್ತಾಯಿದ್ದೀವಿ ವಿಭೂತಿ ಕಾಯಕನ, ಬಾದಾಮಿ ತಾಲೂಕು ಹತ್ರ. ಈಗ ಬಾಗಲಕೋಟೆಯಲ್ಲಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿದ್ದೀವಿ. ಸ್ವಂತ ನಾವೇ ಗೋಯಿಂದ ಸಗಣಿ ಕಲೆಕ್ಟ್ ಮಾಡಿ ಅದೇ ವಿಭೂತಿನೇ ಮಾಡಿ ಎಲ್ಲ ಮಠಗಳಿಗೆಲ್ಲ ಕೊಡ್ತೀವಿ. ಸಾಮಾನ್ಯವಾಗಿ ಈಗ ವಿಭೂತಿ ಕಾಯಕ ಮಾಡ್ತಾ ಇರೋದು 3ನೇ ತಲೆಮಾರು ವಿಭೂತಿ ಮಾಡ್ತಾ ಇರೋದು. ಅಂಥ ಗಣ್ಯ ವ್ಯಕ್ತಿಗಳಲ್ಲಿ ಮತ್ತು ಸ್ವಾಮೀಜಿಯರಲ್ಲಿ ಅವರ ಅಂತ್ಯಕ್ರಿಯೆಗೆ ಬಳಸುವಂಥ ವಿಭೂತಿನೇ ಕ್ರಿಯಾಗಟ್ಟಿನೇ ಅಂತಾರೆ. ಕ್ರಿಯಾ ವಿಭೂತಿನೇ, ಕ್ರಿಯಾ ಸಮಾಧಿ ಮಾಡ್ಬೇಕಾದ್ರೆ ಕ್ರಿಯಾ ವಿಭೂತಿನೇ ಬೇಕು. ಈಗ ಮಾಮೂಲು ಪೂಜೆಗೆ ಧರಿಸ್ತೀವಲ್ಲ, ಆ ವಿಭೂತಿಗೂ ಮತ್ತು ಕ್ರಿಯಾ ವಿಭೂತಿಗೆ ಏನಾದ್ರು ವ್ಯತ್ಯಾಸ ಇದೆಯಾ? ಮಾಮೂಲಿ ಗಟ್ಟಿ ಅಂದರೆ ಅದು ಕ್ರಿಯೆ ಇರೋಲ್ಲ, ಹಂಗೆ ಸಾದಾ ಇರುತ್ತೆ, ಸಾದಾ ವಿಭೂತಿ ಅಂತೀವಿ ಅದಕ್ಕೆ. ಕ್ರಿಯೆ ಅಂದರೆ ಶುದ್ಧವಾಗಿದ್ದು ಮಡಿಯಿಂದ ಮಾಡಿರೋದು, ಗೋಮೂತ್ರ ಹಾಕಿ ಮಾಡಿದಾಗ ಸ್ವಾಮೀಜಿಯವರು ಅವರು ಲಿಂಗ ಪೂಜೆ ಮಾಡಿ ಅವ್ರ ಮಡಿಯಿಂದ ಮಾಡಿಕೊಟ್ಟಾಗ ಕ್ರಿಯಾ ಭಸ್ಮ ಆಗುತ್ತೆ. 2 ರೀತಿಯಲ್ಲಿ ವಿಧಾನ ಇದೆ ಅದರಲ್ಲಿ. ಸಾದಾ ವಿಭೂತಿಯಿಂದ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಚ್ಕೋಬೋದು. ಕ್ರಿಯಾ ವಿಭೂತಿ ಬೆಳಗ್ಗೆ ಸ್ನಾನ ಆದ ತಕ್ಷಣ ಬೆಳಗ್ಗೆ ಅಷ್ಟೇ ಮುಟ್ಟಬೇಕು. ಈ ಥರ ವಿಧಾನ ವಿಭೂತಿಯಲ್ಲಿ 2 ವಿಧಾನ ಇದೆ ಒಟ್ಟಿನಲ್ಲಿ. ನಮ್ಮ ಮುತ್ತಜ್ಜನ ಕಾಲದಿಂದ ಇದೇ ರೀತಿಯಿಂದ ಮಾಡ್ಕೊಂಬರ್ತಾ ಇದ್ದೀವಿ ಕಾಯಕನ. ಇದು ಮತ್ತೆ ಮುಖ್ಯವಾಗಿ ಎಲ್ಲೇ ಕೊಟ್ಟಿದ್ದೀರಾ ನೀವು ಇಲ್ಲಿಗೆ ಅಲ್ದಲೆ ಹಿಂದೆ ಪ್ರಮುಖವಾಗಿ ಶಿವಕುಮಾರ ಸ್ವಾಮೀಜಿಯವರು ಸುಮಾರು ಒಂದು 100 ವರ್ಷದಿಂದ ನಂಟ ಅವ್ರಿಗೆ, ನಮ್ಮ ಮಠಕ್ಕೆ ನಮ್ಮ ತಂದೆಯವರಿಗೆಲ್ಲ ಅವ್ರ ಅಂತ್ಯಕ್ರಿಯೆ ಬಾಗಲಕೋಟೆಯಿಂದ ಅಲ್ಲಿ ವಿಭೂತಿ ಕೊಡ್ತಿದ್ವಿ ಮಠಕ್ಕೆ. ಅವಾಗ ಅವ್ರ ಅಂತ್ಯಕ್ರಿಯೆಗೆ ವಿಭೂತಿ ಕ್ರಿಯಾ ಭಸ್ಮ ಹೇಳಿದ್ರು. ಅವ್ರ ಅಂತ್ಯಕ್ರಿಯೆಗೆ ನಾವು 10,000 ವಿಭೂತಿ ಕೊಟ್ಟಿದ್ದೀವಿ. ಅದನ್ನು 10,000 ವಿಭೂತಿ ಈಗ ತಂದಿರೋದು 5,000 ಇದೆ ಅಷ್ಟೇ. ನಮ್ಮ ಹೆಸರು ವೀರಯ್ಯ ಹಿರೇಮಠ ಅಂತೇಳಿ. ನೋಡ್ಬೋದು, ವೀರಯ್ಯ ಹಿರೇಮಠ ಬಾಗಲಕೋಟೆಯಿಂದ ಬಂದಿರುವಂಥದ್ದು. ಸುಮಾರು 5,000 ಕ್ರಿಯಾ ವಿಭೂತಿ, ಅಂದರೆ ಮಾಮೂಲಿ ನಾವು ಧರಿಸುವಂತಹ ವಿಭೂತಿಗೂ ಕ್ರಿಯಾ ವಿಭೂತಿಗೂ ಇರುವಂಥ ವ್ಯತ್ಯಾಸವನ್ನು ಅವರೇ ಹೇಳಿದರು. ಹೀಗಾಗಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಬಾಗಲಕೋಟೆಯಿಂದ ವಿಭೂತಿ ಕೂಡ ತಂದಿದ್ದಾರೆ. ಜೊತೆಗೆ ಏನು ಸಿದ್ಧಗಂಗಾ ಶ್ರೀಗಳು ಕಾಲವಾದಾಗ ಇವರೇ ಕೂಡ ವಿಭೂತಿಯನ್ನು ಅವರಿಗೆ 10,000 ವಿಭೂತಿಗಳನ್ನು ನೀಡಿದರು ಅನ್ನುವಂಥದ್ದು. ಒಟ್ಟಾರೆಯಾಗಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ನಾಡಿನ ಮೂಲೆ ಮೂಲೆಯಿಂದಲೂ ಕೂಡ ಜನರು ಬರ್ತಿದ್ದಾರೆ ಅನ್ನೋಕ್ಕೆ ಈ ಒಂದು ಏನು ಈ ವಿಭೂತಿ ಅಷ್ಟು ದೂರದಿಂದ 500 ಕಿಲೋಮೀಟ್ರಿಂದ ತಗೊಂಬಂದಿದ್ದಾರೆ. ಇದು ಕೂಡ ಒಂದು ನಿದರ್ಶನ. ಸುಮಾರು ಬಾಗಲಕೋಟೆಯಿಂದ ಶ್ರೀ ವಿಶ್ವ ವಿಭೂತಿ ಸದ್ಧರ್ಮ ಸಿಂಹಾಸನ ಅನ್ನುವಂಥ ಇವರ ಏನು ವಿಭೂತಿಯನ್ನು ತಯಾರು ಮಾಡ್ತಾರೆ, ಅಲ್ಲಿಂದ ಇವರು ವಿಭೂತಿಯನ್ನು ತಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಅಂತ್ಯ ಸಂಸ್ಕಾರಕ್ಕೆ ಸಾಕಷ್ಟು ಮಂದಿ ಆಗಮಿಸ್ತಾ ಇದ್ದಾರೆ. ಸ್ಥಳೀಯರು, ಬೇರೆ ಬೇರೆ ಊರಿನವರು ಕೂಡ ಆಗಮಿಸ್ತಾ ಇದ್ದಾರೆ. ಬರುವಂಥ ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಈಗ ಮಾಡಲಾಗಿದೆ. ಹರದನಹಳ್ಳಿಯಲ್ಲಿ 25,000 ಜನರಿಗೆ ಊಟದ ವ್ಯವಸ್ಥೆಯನ್ನು ಈಗ ಮಾಡಿಕೊಳ್ಳಲಾಗಿದೆ. ಅದಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇರೋದನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. 130 ಅಡುಗೆ ಸಿಬ್ಬಂದಿ ಅಡುಗೆಯನ್ನು ಈಗ ತಯಾರು ಮಾಡ್ತಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ಹರದನಹಳ್ಳಿಯ ಹೊಲದಲ್ಲಿ ನಡೀತಾ ಇದೆ. ಸುಮಾರು 50,000 ಜನಕ್ಕೆ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗಾಗಲೇ ಖುದ್ದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಹೇಳಿರುವಂಥದ್ದು. ಇನ್ನು ಬರುವಂತಹ ಏನು ಜನರಿಗಿದ್ದಾರೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದನ್ನು, ಸಿದ್ಧತೆಯನ್ನು ಮಾಡ್ತಾ ಇರುವುದನ್ನು ನೋಡ್ಬೋದಾಗಿದೆ. ಹಾಗೆ ಇನ್ನು ಅಡುಗೆ ಕೆಲಸದಲ್ಲಿ ನಿರತರಾಗಿರುವಂಥವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ. ಸರ್, ಎಷ್ಟು ಜನಕ್ಕೆ ಹೇಳಿದ್ದಾರೆ? ತಮ್ಮ ಹೆಸರೇನು? ಎಷ್ಟು ಜನಕ್ಕೆ ಅಡುಗೆ ಮಾಡಿ? ನಮ್ಮ ಹೆಸರು ನಾರಾಯಣ ಅಂತ ಸರ್. 20ರಿಂದ 25,000 ಹೇಳೋರು ಇವಾಗ. ಹೌದು ಸರ್. ನೀವು ಎಷ್ಟು ಜನ, ಎಲ್ಲಿಂದ ಬಂದಿದ್ದೀರಾ? ಎಷ್ಟು ಜನ? ಬೆಂಗಳೂರಿಂದ ಲಾಲ್ಬಾಗ್ ಗೇಟು. ರಮೇಶ್. ಎಷ್ಟು ಜನ ಬಂದಿದ್ದೀರಾ? ನಾವು ಒಟ್ಟು 130 ಜನ ಇದ್ದೀವಿ. 130 ಜನ ಇದ್ದೀವಿ. ಎಲ್ಲ ಇದು ಒಂದೇ ಕಡೆ ಮಾಡ್ತಿದ್ರಾ ಅಥವಾ ಬೇರೆ ಕಡೆ? ಅದು ಬೇರೆ ಟಿಫನ್ ಪೊಲೀಸವ್ರಿಗೆ ಬೇರೆ ಮಾಡಿಸೋರು. ಇದು ಮಧ್ಯಾಹ್ನ ಊಟಕ್ಕೆ ನಮ್ಮದು. ಟಿಫನ್ಗೆ ಅವ್ರದ್ದು ಬೇರೆ. ಒಟ್ಟು ನೋಡ್ಬೋದು, ಸುಮಾರು 130 ಜನ ಬಾಣಿಸಗರಿಂದ ಅಡುಗೆ ತಯಾರಿ ನಡೀತಾ ಇದೆ. ಮಧ್ಯಾಹ್ನಕ್ಕೆ ಏನೆಲ್ಲ ತಯಾರಿ ಮಾಡಬೇಕು ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಹಾಗೆ ಈಗ ಅಡುಗೆ ತಯಾರಿಯಲ್ಲಿ ತಾವು ಏನೆಲ್ಲ ಮಾಡ್ತಿದ್ದೀರಾ? ಅಂದರೆ ಇವತ್ತು ಮಧ್ಯಾಹ್ನಕ್ಕೆ ಏನು ಹೇಳಿದ್ದಾರೆ? ಸಾಂಬಾರು ಇದೆ, ರೈಸ್ ಇದೆ,
ಮಿಕ್ಸ್ ಪಲ್ಯ ಇದೆ, ಉಪ್ಪಿನಕಾಯಿ, ಹಪ್ಪಳ. 25,000. 25,000. ನೋಡ್ಬೋದು ಮಧ್ಯಾಹ್ನದ ಊಟದ ತಯಾರಿ ಅಂದರೆ ಅನ್ನ ಸಾಂಬಾರು ಇರ್ಬೋದು, ಹಪ್ಪಳ, ಈ ರೀತಿಯ ಮಧ್ಯಾಹ್ನ ಊಟದ ತಯಾರಿ ನಡೀತಾ ಇದೆ. ಒಟ್ಟು 25,000 ಜನಕ್ಕೆ 130 ಜನ ಬಾಣಿಸಿಗರಿಂದ ಈ ಒಂದು ಏನು ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಎಲ್ಲ ಊಟದ ತಯಾರಿ ನಡೀತಾ ಇರುವಂಥದ್ದು. ಹಾಗೆ ಚೆನ್ನಮ್ಮ ವಿಷಯದಲ್ಲಿ ಬಂದಾಗ ಬಂದವರೆಲ್ಲ ಮಾತಾಡ್ತಿರೋದು ಆಕೆ ಸಾಕಷ್ಟು ಜನರಿಗೆ ಕೈತುತ್ತು ಹಾಕಿದಂಥ ವ್ಯಕ್ತಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದೇ ರೀತಿ ಅವರ ಅಂತ್ಯಕ್ರಿಯೆಗೆ ಬಂದವರು ಹಸಿದು ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಖುಷ್ವಂತ್. ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಖುಷ್ವಂತ್, ಸದ್ಯ ಯಾವ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ? ಸದ್ಯ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ನಾವು ನೋಡ್ತಾ ಇದ್ವಿ. ಎಷ್ಟೊತ್ತಿಗೆ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ? ಯಾರೆಲ್ಲ ಗಣ್ಯರು ಬರುವಂಥ ನಿರೀಕ್ಷೆ ಇದೆ? ಏನೇನು ಆಗ್ತಾ ಇದೆ ಸದ್ಯ ಅಲ್ಲಿ ಸ್ಥಳದಲ್ಲಿ ಅಂತ? ನಿಕೇಶ್, ಚೆನ್ನಮ್ಮರವರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಈಗಾಗಲೇ ಏನು ಹರ್ದನಹಳ್ಳಿಯಲ್ಲಿ ಎಲ್ಲ ಕೂಡ ಸಿದ್ಧತೆ ಆಗ್ತಾ ಇರುವಂಥದ್ದು. ಹರ್ದನಹಳ್ಳಿಯ ಹೊಲದಲ್ಲಿ ನೋಡ್ಬೋದು ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳದಲ್ಲಿ ಸಕಲ ಸಿದ್ಧತೆಯು ನಿರಂತರವಾಗಿ ನಿನ್ನೆಯಿಂದ ಕೂಡ ಸಾಗ್ತಾ ಇದೆ. ಈಗಾಗಲೇ ಸುಮಾರು 50,000 ಆಸನಗಳನ್ನು ಬಂದ ಜನರಿಗೆ ಕೂರ್ಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನು CM ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಹಿನ್ನೆಲೆಯಲ್ಲಿ ಸಾಕಷ್ಟು ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. 2,000 ಪೊಲೀಸ್ ಸಿಬ್ಬಂದಿ ಕೂಡ ನೇಮಕವನ್ನು ಈಗಾಗಲೇ ಈ ಒಂದು ಏನು ಅಂತ್ಯಕ್ರಿಯೆಗೆ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಏನು ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲೇ ಈ ಒಂದು ಸಿದ್ಧತೆ ನಡೀತಾ ಇದೆ. ಹಾಗೆ ಇವತ್ತು 10:30 11 ಗಂಟೆ ಹೊತ್ತಿಗೆ ಮಾಜಿ ಸಚಿವ HT ರೇವಣ್ಣ ಅವರ ಮನೆಯಿಂದ ಪಾರ್ಥಿವ ಶರೀರವನ್ನು ಹೊಳೆನರಸೀಪುರದ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯದ ಬಳಿ ತೆಗೆದುಕೊಂಡು ಹೋಗಿ ಅಲ್ಲಿ ತೀರ್ಥ ಪ್ರೋಕ್ಷಣೆ ಅಂದರೆ ದೇವರಿಗೆ ನೈವೇದ್ಯ ಅಭಿಷೇಕವನ್ನು ಮಾಡಿದಂತಹ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿ ನಂತರ ಪಾರ್ಥಿವ ಶರೀರವನ್ನು ಪಡುವಲ ಹಿಪ್ಪೆಗೆ ತೆಗೆದುಕೊಂಡು ಹೋಗಿ ನಂತರ ಅಲ್ಲಿಂದ ಈ ಒಂದು ಸ್ಥಳ ಏನಿದೆ ಹರ್ದನಹಳ್ಳಿ ಸ್ಥಳಕ್ಕೆ ಅವರ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ನಿಕೇಶ್, ಸುಮಾರು ಏನು 1:30ಯಿಂದ ಅವರ ಅಂತ್ಯಕ್ರಿಯೆ ಈ ಸ್ಥಳದಲ್ಲಿ ಪೂಜಾ ವಿಧಿವಿಧಾನ ಕಾರ್ಯಕ್ರಮ ಶುರುವಾಗುತ್ತೆ. ನಂತರ ಆ ಕಾರ್ಯಗಳು ಶುರುವಾಗಿ 4 ಗಂಟೆ ಹೊತ್ತಿಗೆ ಆ ಒಂದು ಕಾರ್ಯ ಮುಗಿಬೇಕು ಅನ್ನುವಂಥದ್ದು ಸಮಯ ನಿಗದಿಯಾಗಿರೋ ಬಗ್ಗೆ ಈಗಾಗಲೇ ಮಾಜಿ ಸಚಿವ ರೇವಣ್ಣ ಅವರು ಮಾಹಿತಿಯನ್ನು ನೀಡಿರ್ತಾರೆ. ಜೊತೆಗೆ ನನ್ನ ಬಲಭಾಗದಲ್ಲಿ ನೋಡ್ಬೋದು ಸಾವಿರಾರು ಜನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂಥ ಹಿನ್ನೆಲೆಯಲ್ಲಿ ಸುಮಾರು 25,000 ಜನಕ್ಕೆ ಈ ಭಾಗದಲ್ಲಿ ಅಡುಗೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ಹಾಗೆ ನೋಡ್ಬೋದು ಆರೋಗ್ಯ ಸಿಬ್ಬಂದಿಗಳು ಕೂಡ ಬರ್ತಾ ಇದ್ದಾರೆ. ಸಾಕಷ್ಟು ಏನು ಗಣ್ಯ ವ್ಯಕ್ತಿಗಳು ಮತ್ತು ಕೇಂದ್ರ ಸಚಿವರು ಮಾಜಿ ಸಚಿವರುಗಳು ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ಸುಮಾರು 25,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಿದೆ. ಇನ್ನು ಕೆಲವರು ಅವರ ಅಭಿಮಾನಿಗಳು ಸುತ್ತಮುತ್ತಲ ಅಂದರೆ ತಾಲೂಕು ಕೇಂದ್ರಗಳಿಂದ ಇಲ್ಲಿಗೆ ಬರಲಿಕ್ಕೆ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಏನು CM ಆದಿಯಾಗಿ ಈ ಒಂದು ಕಾರ್ಯಕ್ಕೆ ಬರುವುದರಿಂದ ಅಲ್ಲಲ್ಲಿ ಟೆಂಟ್ಗಳನ್ನು ಹಾಕಿ ಸಾರ್ವಜನಿಕರಿಗೆ ಸಪ್ರೇಟ್ ವ್ಯವಸ್ಥೆ ಮತ್ತು ಗಣ್ಯರಿಗೆ ಮತ್ತು VIP ಹೀಗೆ ಸಪ್ರೇಟ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ಇನ್ನು ಮುಖ್ಯವಾಗಿ ಬಂಧನದಲ್ಲಿರುವಂತಹ ಚೆನ್ನಮ್ಮನವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೂ ಕೂಡ ಏನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ಈ ಅಂತ್ಯಕ್ರಿಯೆಯನ್ನು ವೀಕ್ಷಿಸಲಿಕ್ಕೆ ಅವಕಾಶವನ್ನು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಜೈಲು ಏನು ಸಿಬ್ಬಂದಿ ಆ ಕಡೆಯಿಂದ ಬಂದಿರುವಂತಹ ಮಾಹಿತಿ. ಒಟ್ಟಾರೆಯಾಗಿ ಚೆನ್ನಮ್ಮನವರ ಅಂತ್ಯಕ್ರಿಯೆ ಶುರುವಾಗೋದು ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಹಿಂದಿನ ಸಮಯ ಏನಿದೆ ಅದು ಪಾರ್ಥಿವ ಶರೀರವನ್ನು ಹೊಳೆನರಸೀಪುರದಿಂದ ಇಲ್ಲಿ ತನಕ ಸುಮಾರು 16 ಕಿಲೋಮೀಟ್ರ್ ಇಲ್ಲಿಗೆ ತರಲಿಕ್ಕೆ ಆಗುತ್ತೆ, ಅಂದರೆ ಅವರ ಹೇಳುವಂಥ ರೂಟ್ ಪ್ರಕಾರ. ಸೊ ಹೀಗಾಗಿ ಸಾಕಷ್ಟು ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಪೊಲೀಸ್ ವ್ಯವಸ್ಥೆ ಏನಿದೆ ಅದು ಕೂಡ ಮಾಡಿಕೊಂಡಿರುವಂಥದ್ದು. ಸುಮಾರು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಲಿಕ್ಕೆ ರಸ್ತೆ ಏನಿದೆ ಆ ರಸ್ತೆಯಲ್ಲೂ ಕೂಡ ಎಲ್ಲ ವಾಹನಗಳನ್ನು ಬರಲಿಕ್ಕೂ ಕೂಡ ಬಂದ್ ಮಾಡಿದ್ದಾರೆ. ಅಂದರೆ ಅನುಮತಿ ಇದ್ದ ಕೆಲವೇ ವಾಹನಗಳು ಬರಲಿಕ್ಕೆ ಅವಕಾಶ ಇರುವಂತಹ ಜಾಗ. ಆದ್ದರಿಂದ ಹೊಳೆನರಸೀಪುರದಿಂದ ಹಾಸನ ಮಾರ್ಗ ಏನು ಸಂಚಾರ ಇದೆ ಅದನ್ನು ಬಂದ್ ಮಾಡಿ ಮೈಸೂರಿಂದ ಬರುವಂತಹ ವಾಹನಗಳಿಗೆ ಬೇರೆಯ ಮುಖಾಂತರ ಹಾಸನಕ್ಕೆ ಬರುವ ಸೂಚನೆಯನ್ನು ಈಗಾಗಲೇ ಹಾಸನದ SP ನೀಡಿರುವಂಥದ್ದು. ಜೊತೆಗೆ ಹೊಳೆನರಸೀಪುರ ಮತ್ತು ಹಾಸನ ಶಾಲೆಗಳಿಗೂ ಕೂಡ ರಜೆಯನ್ನು ಘೋಷಿಸಲಾಗಿದೆ. ಈ ರೀತಿ ಸಕಲ ಸಿದ್ಧತೆಯನ್ನು ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಮಾಡ್ಕೊಳ್ತಾ ಇರುವಂಥದ್ದು. ಈ ಒಂದು ತಯಾರಿ ಕಳೆದ
ಏನು ನಿನ್ನೆಯಿಂದ ಕೂಡ ನಿನ್ನೆ ಮಧ್ಯಾಹ್ನದಿಂದ ರಾತ್ರಿಯಿಂದ ನಿರಂತರವಾಗಿ ಸಕಲ ಸಿದ್ಧತೆ ತಯಾರಿ ನಡೀತಾ ಇರುವಂಥದ್ದು. ಜೊತೆಗೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ಈಗಾಗಲೇ ಸ್ಥಳವನ್ನು ಕೂಡ ಅಂದರೆ ಯಾವ ಜಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ಮಾಡಬೇಕು ಆ ಜಾಗದ ಅಳತೆಯನ್ನು ಕೂಡ ಮಾಡಿರುವಂಥದ್ದು. ಸುಮಾರು 5ರಿಂದ 5.25 ಮತ್ತು 3.25 ಅಡಿಯನ್ನು ಜಾಗವನ್ನು ಕೂಡ ಅವರ ಅಂತ್ಯಕ್ರಿಯೆಗೆ ಗುರುತಿಸಿಕೊಂಡಿದ್ದಾರೆ. ಒಕ್ಕಲಿಗರ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರುವುದು ಅಂತ ಅವರ ಕುಟುಂಬದವರು ಈಗಾಗಲೇ ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಈಗಾಗಲೇ ನಿನ್ನೆಯಲ್ಲೇ ಕೂಡ ಪುರೋಹಿತರು ಅಂತ್ಯಕ್ರಿಯೆ ನಡೆಸುವಂತಹ ಪುರೋಹಿತ ತಂಡ ಏನಿದೆ ಅವರು ಕೂಡ ಕಣ್ಣನ್ ಶ್ರೀಗಳು ಏನು ಪುರೋಹಿತರು ಕೂಡ ಸ್ಥಳಕ್ಕೆ ಬಂದು ಹೋಗಿದೆ. ಜೊತೆಗೆ ನಾನು ಈಗ ಏನು ತೋರಿಸ್ತಾ ಇದ್ದೇನೆ ಈ ಒಂದು ಸ್ಟ್ರಕ್ಚರ್ ಏನಿದೆ ಅಂತ್ಯಕ್ರಿಯೆ ನಡೆಯುವಂಥ ಈ ಟೆಂಟ್ ಇರ್ಬೋದು, ನಂತರ ಆ ಭಾಗವಂಥ ಇವೆಲ್ಲವೂ ಕೂಡ ವಾಸ್ತು ಪ್ರಕಾರವೇ ಮಾಡಿರುವಂಥದ್ದು. ವಾಸ್ತು ತಜ್ಞರ ಮಾಹಿತಿಯನ್ನು ಪಡೆದು ಅವ್ರು ಯಾವ ರೀತಿ ಸೂಚಿಸ್ತಾರೆ ಆ ರೀತಿ ಮಾಡಿರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಖುಷ್ವಂತ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಈಗ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಸಾರ್ವಜನಿಕರು ಸ್ಮರಿಸ್ತಾ ಇದ್ದಾರೆ. ಆ ತಾಯಿ ಸಾಕಷ್ಟು ಜನರಿಗೆ ಊಟ ಹಾಕಿರುವಂಥ, ಅನ್ನ ಕೊಟ್ಟಂಥ ತಾಯಿ ಇವತ್ತು ನಮ್ಮೊಂದಿಗಿಲ್ಲ ಅಂತ ಸಾಕಷ್ಟು ಜನ ಅಲ್ಲಿ ನೆರೆದಿರುವಂತಹ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಜೊತೆಗೆ ಅಲ್ಲಿ ರೇವಣ್ಣವರು ಕೂಡ ಇದ್ದಾರೆ. ಜೊತೆಗೆ ಅವರ ಚೆನ್ನಮ್ಮ ಅವರ ಮಗಳಾದಂಥ ಅನಸೂಯ ಅವರು, ಪ್ರೆಸೆಂಟ್ ಸಂಸದರಾದಂಥ CN ಮಂಜುನಾಥ್ ಅವರ ಪತ್ನಿಯವರು, ಸಾಕಷ್ಟು ಜನರು ಕೂಡ ನೆರೆದಿದ್ದಾರೆ. ಸದ್ಯಗ ನೀವು ನೋಡ್ತಾ ಇರುವಂಥದ್ದು ನೇರ ದೃಶ್ಯಾವಳಿ. ಇದು ಹಾಸನದ ಹೊಳೆನರಸೀಪುರದ ರೇವಣ್ಣವರ ನಿವಾಸದ ಮುಂಭಾಗದಲ್ಲಿ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದೆ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಸುರೇಶ್, ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಸದ್ಯ ಏನೇನು ಆಗ್ತಾ ಇದೆ, ಎಷ್ಟೊತ್ತಿಗೆ ಈಗ ಪಾರ್ಥಿವ ಶರೀರವನ್ನು ಮೆರವಣಿಗೆ ತಗೊಂಡು ಹೋಗಬೇಕಾಗತ್ತೆ, ಎಷ್ಟೊತ್ತಿಗೆ ಹೋಗ್ತಾರಂತೆ, ಏನೆಲ್ಲ ಡೀಟೇಲ್ಸ್ ಕೊಡ್ತೀರಾ? ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ಅಲ್ಲಿ ಗಮನಿಸ್ತಾ ಇದ್ದೀವಿ, ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ರಾತ್ರಿಯಿಂದಲೂ ಕೂಡ ಆಗಮಿಸ್ತಾ ಇದ್ರಂತೆ. ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಅಂತಿಮ ದರ್ಶನವನ್ನ ಪಡಿತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಅಂತಿಮ ಯಾತ್ರೆ ಇನ್ನೇನು ಆರಂಭ ಆಗುತ್ತೆ. 10:30ಕ್ಕೆ 10:15ರಿಂದ 10:30 ಒಳಗೆ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಅಂದರೆ ಹೊಳೆನರಸೀಪುರದಿಂದ ಅಂತ್ಯ ಸಂಸ್ಕಾರ ನಡೆಯುವಂಥ ಜಾಗದವರೆಗೂ ಕೂಡ ಅಂತಿಮ ಯಾತ್ರೆಯನ್ನು ಕೈಗೊಳ್ಳಲಾಗಿದೆ. ಅಂದರೆ ಸುಮಾರು 16 ಕಿಲೋಮೀಟರ್ ಅಂತಿಮ ಯಾತ್ರೆ. ಆ ಅಂತಿಮ ಯಾತ್ರೆಯ ಉದ್ದಕ್ಕೂ ಕೂಡ ಅನೇಕರು ಅಲ್ಲೂ ಕೂಡ ದರ್ಶನವನ್ನು ಪಡಿತಾರೆ. ಅದರ ಜೊತೆಯಲ್ಲಿ ಅಲ್ಲಿರುವಂಥ ಪ್ರತಿಯೊಂದು ಪ್ರದೇಶವೂ ಕೂಡ, ಅಂದರೆ ಒಂದಷ್ಟು ಗ್ರಾಮಗಳು, ಈ ಹಿಂದೆ ದೇವೇಗೌಡರು ಇದ್ದಂಥ ಜಾಗ, ಅದರ ಜೊತೆಯಲ್ಲಿ ಚೆನ್ನಮ್ಮ ಅವರ ಹುಟ್ಟೂರು, ಈ ರೀತಿ ಪ್ರತಿಯೊಂದು ಕಡೆಗಳಲ್ಲೂ ಒಂದಷ್ಟು ಕಾಲ ನಿಲ್ಲಿಸಿ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಆ ರೀತಿ ಅಂತಿಮ ಯಾತ್ರೆ ಸಾಗುತ್ತೆ ಅನ್ನುವಂಥದ್ದನ್ನು ಈಗಾಗಲೇ ರೇವಣ್ಣ ಅವರು ಕೂಡ ಆಗಲೇ ಮಾತಾಡ್ತಾ ಹೇಳ್ತಾ ಇದ್ರು. ಅಂತಿಮ ದರ್ಶನವನ್ನು ಪಡಿತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. 6 ಮಕ್ಕಳು, 10 ಮಂದಿ ಮೊಮ್ಮಕ್ಕಳು, ಒಂದು ರೀತಿಯಲ್ಲಿ ತುಂಬು ಕುಟುಂಬ, ಪ್ರತಿಯೊಬ್ಬರೂ ಕೂಡ ಈಗಾಗಲೇ ಆಗಮಿಸಿ ಅಂತಿಮ ದರ್ಶನವನ್ನು ಈಗ ಪಡಿತಾ ಇದ್ದಾರೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. ರಾಜ್ಯದಲ್ಲಿ ಅನ್ನದಾತರು ಈಗ ಸಂಕಷ್ಟದಲ್ಲಿದ್ದಾರೆ. ಅವ್ರ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಈ ಬರಗಾಲದ ಪರಿಸ್ಥಿತಿಯನ್ನು ಹೇಗೆ ನಿರ್ವಹಣೆ ಮಾಡೋದು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಕುಡಿಯೋ ನೀರಿನ ಸಮಸ್ಯೆ, ಜೊತೆಗೆ ಬೆಳೆ ಬೆಳೆಯೋದಕ್ಕೂ ಕೂಡ ನೀರಿನ ಕೊರತೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಬರಪೀಡಿತ ಪ್ರದೇಶಗಳ ಘೋಷಣೆಯನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಈಗ ಚಿಂತನೆಯನ್ನು ನಡೆಸಿದೆ ಅನ್ನೋ ಮಾಹಿತಿ ಇದೆ. ಘೋಷಣೆಗೂ ಮುನ್ನ ಸ್ಥಳೀಯ ಪರಿಸ್ಥಿತಿಯ ಬಗ್ಗೆ ವೈಜ್ಞಾನಿಕವಾದಂಥ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ CM ಸೂಚನೆಯನ್ನು ಕೊಟ್ಟಿದ್ದಾರಂತೆ. ರಾಜ್ಯದಲ್ಲಿ ಭೀಕರ ಬರಗಾಲ, ಸಂಕಷ್ಟದಲ್ಲಿ ರೈತ. ಮಳೆ ಕೊರತೆ, CM DKಶಿ ಮಹತ್ವದ ಸಭೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಅನ್ನದಾತರು ಕಂಗಾಲಾಗಿದ್ದಾರೆ. ಜಮೀನುಗಳು ಬರಡು ಭೂಮಿಯಂತಾಗಿದೆ. ಜುಲೈ 18ರವರೆಗೆ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ 39% ಕಡಿಮೆಯಾಗಿದೆ.
ಯಾವ ಭಾಗದಲ್ಲಿ ಎಷ್ಟು ಮಳೆ ಕೊರತೆ? ಅತ್ಯಧಿಕ ಮಳೆಯಾಗುವ ಮಲೆನಾಡಿನಲ್ಲಿ 43% ಮಳೆ ಕೊರತೆಯಾಗಿದೆ. ಕರಾವಳಿಯಲ್ಲಿ 35% ಮುಂಗಾರು ಕೊರತೆಯಾಗಿದೆ. ಉತ್ತರ ಒಳನಾಡಿನಲ್ಲಿ 33% ಮತ್ತು ದಕ್ಷಿಣ ಒಳನಾಡಿನಲ್ಲಿ 31% ಮಳೆ ಕೊರತೆ ದಾಖಲಾಗಿದೆ. 26 ಜಿಲ್ಲೆಗಳಲ್ಲಿ ಒಟ್ಟು 158 ತಾಲೂಕುಗಳಲ್ಲಿ ಕೊರತೆ ಹಾಗೂ 20 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಕಂಡುಬಂದಿದೆ. 51 ತಾಲೂಕುಗಳಲ್ಲಿ ಮಾತ್ರ ವಾಡಿಕೆ ಮಳೆಯಾಗಿದೆ. ವಿಜಯನಗರ ಜಿಲ್ಲೆ ತೀವ್ರ ಮಳೆ ಕೊರತೆ 67% ದಾಖಲಿಸಲಾಗಿದೆ. 169 ಹೋಬಳಿಗಳಲ್ಲಿ ವಾಡಿಕೆ ಮಳೆಯಾಗಿದ್ದು 509 ಹೋಬಳಿಗಳಲ್ಲಿ ಕೊರತೆ ಹಾಗೂ 118 ಹೋಬಳಿಗಳಲ್ಲಿ ತೀವ್ರ ಕೊರತೆ ದಾಖಲಾಗಿದೆ. ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಳೆದ ವರ್ಷಕ್ಕೆ ಹೋಲಿಸಿದರೆ ಬಹಳ ಕಡಿಮೆಯಾಗಿದೆ. ಒಟ್ಟಾರೆಯಾಗಿ 40% ಮಾತ್ರ ನೀರು ಸಂಗ್ರಹವಿದೆ. ಪ್ರಸ್ತುತ ಒಟ್ಟಾರೆ 359.98 ಟಿಎಂಸಿ ನೀರು ಸಂಗ್ರಹವಿದ್ದು, ಜಲವಿದ್ಯುತ್ ಉತ್ಪಾದಿಸುವ ಲಿಂಗನಮಕ್ಕಿ, ಸೂಪ ಮತ್ತು ವರಾಹಿಯಲ್ಲಿ ಒಟ್ಟು ಸಾಮರ್ಥ್ಯದ ಕೇವಲ ಸರಾಸರಿ 23% ನೀರು ಸಂಗ್ರಹವಿದೆ. ಈಗಾಗಲೇ ಒಂದು ಲೆಟ್ರ್ ಹೋಗ್ಬಿಟ್ಟಿದೆ ಪ್ರೈಮ್ ಮಿನಿಸ್ಟರ್ಗೆ ಕನ್ಸಿಡರ್ ಮಾಡಿ ಅಂತ. ಬಟ್ ಆ ಲೆಟ್ರು ಫಾರ್ಮಲಾಗಿ ಹೋಗಿದೆ, ಅದೊಂದು ಕಲ್ಲು ಹಾಕ್ದಂಗೆ ಮೊದಲೇ. ಆದರೆ ನಾವು ಬರ ಟೀಮ್ ಕಳಿಸ್ಬೇಕು ಅಂದರೆ ನಾವು ಡಿಕ್ಲರೇಷನ್ ನೋಟಿಫಿಕೇಷನ್ ಇಶ್ಯೂ ಮಾಡಬೇಕಾಗ್ತದೆ, ಗೌರ್ಮೆಂಟಿಂದ ಡಿಕ್ಲರೇಷನ್ ಮಾಡಬೇಕಾಗ್ತದೆ. ಡಿಕ್ಲರೇಷನ್ ಆದ ಮೇಲೆ ನಾವು ಇನ್ನೊಂದು ಗ್ರೌಂಡ್ ಟ್ರೂತ್ ವೆರಿಫಿಕೇಷನ್ ಅಂತ ಫೀಲ್ಡ್ ಸರ್ವೆ ಮಾಡಬೇಕು. ಕ್ರಾಪ್ ಎಷ್ಟೆಷ್ಟು ಡ್ಯಾಮೇಜ್ ಆಗಿದೆ ಅಂತ ಅಸೆಸ್ಮೆಂಟ್ ಮಾಡಬೇಕಾಗ್ತದೆ. ಅದು ಆಯಾ ಡಿಸ್ಟಿಕ್ಗಳು ಅಡಿಯಲ್ಲಿ ಆ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಯಾವ್ಯಾವ ತಾಲೂಕುಗಳಲ್ಲಾಗಿದೆ ಅಂತ ಗ್ರೌಂಡ್ ಟ್ರೂತ್ ವೆರಿಫಿಕೇಷನ್ ಅಂತ ಕರೀತಾರೆ. ರಾಜ್ಯದಲ್ಲಿ ಬರ ಛಾಯೆ ದಟ್ಟವಾಗ್ತಾ ಇದ್ದಂತೆ ಬರ ಪೀಡಿತ ಪ್ರದೇಶಗಳ ಘೋಷಣೆಗೆ ಸರ್ಕಾರ ಸಿದ್ಧತೆ ನಡೆಸಿದೆ. ಆದರೆ ಬರ ಪೀಡಿತ ಅಂತ ಘೋಷಣೆ ಮಾಡಬೇಕು ಅಂದರೆ 60%ಗಿಂತ ಮಳೆ ಕಡಿಮೆ ಇರಬೇಕು. 3 ಅಥವಾ 4 ವಾರಗಳಲ್ಲಿ ಸತತ ಒಣ ಹವೆ ಇರಬೇಕು. 50% ತೇವಾಂಶ ಕೊರತೆ ಇರಬೇಕು ಅನ್ನೋದು ಸೇರಿದಂತೆ ಪ್ರಮುಖ ನಿಯಮಗಳಿವೆ. ಎಲ್ಲ ಅಂಶಗಳ ಕುರಿತು ಕಂದಾಯ ಮತ್ತು ಇಲಾಖೆಯಿಂದ ಸರ್ವೆ ನಡೆಸಬೇಕಿದೆ. ಆದರೆ ಸದ್ಯ ಅಷ್ಟು ಸಮಯ ಸರ್ಕಾರಕ್ಕಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರದ ನಿಯಮಗಳನ್ನು ಸಡಿಲ ಮಾಡಬೇಕು ಅಂತ ಮನವಿ ಮಾಡಲಾಗಿದೆ. ಒಟ್ಟಿಗೆ ನಾನು ಎಲ್ಲ ರಿಪೋರ್ಟ್ ತರಿಸ್ಕೊಂಡು ಈಗ ಹೇಳಿದ್ದೇನೆ. ನಾನು ಅವ್ರಿಗೆ ಪೇಪರ್ ರಿಪೋರ್ಟ್ ಯಾರು ಒಪ್ಪಲ್ಲ ಅಂತ ಹೇಳಿದ್ದೀನಿ. ನಾನು ಐ ಡೋಂಟ್ ಬಿಲೀವ್ ಇನ್ ಪೇಪರ್. ನಿಮ್ಮ ಕಿವಿಲಿ ನನಗೆ ಕೇಳೋಕ್ಕೆ ಇಷ್ಟೆಲ್ಲ ಕಣ್ಣನ್ನು ಮಾತ್ರ ನನಗೆ ನಂಬಿಕೆ. ಕಣ್ಣಲ್ಲಿ ನೀವು ಹೋಗಿ ನೋಡ್ಕೊಂಡು ಬರಬೇಕು, ಕಣ್ಣಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತೇಳಿ ವಿಡಿಯೋಗಳೆಲ್ಲ ನೋಡಿಕೊಂಡು ಮಾಡಿಕೊಂಡು ದಾಖಲೆಗಳು ತೆಗೆದುಕೊಂಡು ಬರಬೇಕು ಅಂತ ಅವ್ರಿಗೆ ಹೇಳಿದ್ದೇನೆ. ಬರ ಪರಿಸ್ಥಿತಿ ನಿಭಾಯಿಸಲು ಕೇಂದ್ರದ ನೆರವು ಕೋರಲು ಸರ್ಕಾರ ಮುಂದಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಮುಂದಿನ 15 ದಿನಗಳ ಒಳಗಾಗಿ ಕೇಂದ್ರಕ್ಕೆ ಸಮಗ್ರ ವರದಿಯನ್ನು ಸಲ್ಲಿಸಬೇಕಾಗಿದೆ. ಎಲ್ಲ ಜಿಲ್ಲಾಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಬಗ್ಗೆ ಪರಿಶೀಲನೆ ನಡೆಸಬೇಕು. 1 ವಾರದ ಒಳಗಾಗಿ ವರದಿಯನ್ನು ಸಿದ್ಧಪಡಿಸಿ ಸಲ್ಲಿಸಬೇಕು. ಇದಕ್ಕಾಗಿ ಜಿಲ್ಲೆಗಳಲ್ಲಿರುವಂಥ ಎಲ್ಲ ಅಧಿಕಾರಿಗಳನ್ನು ಬಳಸಿಕೊಳ್ಬೇಕು. ಬರ ಪರಿಸ್ಥಿತಿಯನ್ನು ನಿಭಾಯಿಸಲು ಎಲ್ಲ ತಾಲೂಕು ಹೋಬಳಿಗಳಿಗೆ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಬೇಕು ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಖಂಡಿತ ಮಾಡ್ತೀವಿ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೆಲವು ಗೈಡ್ಲೈನ್ಸ್ ಇದೆ. ಅದೆಲ್ಲ ಡ್ರೌಟಿಂಗ್ ರಿಪೋರ್ಟ್ಸ್ ಬರಬೇಕು, ಎಲ್ಲ ಕಂಪ್ಲೀಟ್ ವರದಿ ಬರಬೇಕು. ಏಕೆಂದರೆ ಭಾಳ ಜಾಸ್ತಿ ತಾಲೂಕುಗಳಿದೆ. ಅವ್ರಿಗೆಲ್ಲ ಆಫೀಸರ್ಸ್ಗೆಲ್ಲ ಹೇಳಿದ್ದೀವಿ. ಫಸ್ಟು ಇವತ್ತು ನಾನು ಅವ್ರಿಗೆಲ್ಲ ಅವ್ರಿಗೇನೇನು ಡೈರೆಕ್ಷನ್ಸ್ ಕೊಡಬೇಕು ಹೇಳಿದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ ನಾರಮ್ಸು ಬರೀ ಬಿಟ್ಸ್ ಆ್ಯಂಡ್ ಬಿಟ್ಸ್ ಕಟ್ಟೋಕ್ಕಾಗಲ್ಲ. ಲಾಸ್ಟ್ ಟೈಮ್ ನಾವು ಆಗಸ್ಟಲ್ಲಿ ಸೆಪ್ಟೆಂಬರಲ್ಲಿ ಅವ್ರಿಗೆ ಮೇಜರ್ ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದು. ಈಗ ನಾವು ಕಳಿಸಿದ್ರೆ ಡಿಕ್ಲೇರ್ ಮಾಡಿದ ತಕ್ಷಣ ಅವ್ರು ಯಾರು ರಿಪೋರ್ಟ್ಗೆ ಇಲ್ಲಿಗೆ ಬರಲ್ಲ. ಈಗ ಉದ್ಭವಿಸಿರುವಂಥ ಎಲ್ ನೀನೋ ಮುಂದಿನ ವರ್ಷದ ಏಪ್ರಿಲ್ವರೆಗೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಅಂದಾಜು ಮಾಡ್ತಾ ಇದೆ. ಅಕ್ಟೋಬರ್ ಮತ್ತು ಡಿಸೆಂಬರ್ ನಡುವೆ ಬಹಳ ಬಲಿಷ್ಠವಾದ ಎಲ್ ನೀನೋ ಪರಿಸ್ಥಿತಿ ಉದ್ಭವಿಸಬಹುದೆಂದು ಅಂದಾಜು ಮಾಡಲಾಗಿದೆ. ಹೀಗಾಗಿ ಬರಪೀಡಿತ ಪ್ರದೇಶಗಳೆಂದು ಘೋಷಣೆ ಮಾಡಿದರೆ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನ ಸಿಗಬಹುದು. ಜೊತೆಗೆ ರೈತರು ಪಡೆದಂಥ ಸಾಲ ಮರುಪಾವತಿಗೆ ಒಂದಷ್ಟು ಅವಧಿ ವಿಸ್ತರಣೆ ಆಗುವ ಸಾಧ್ಯತೆಗಳಿವೆ. ಆದ್ದರಿಂದ ರಾಜ್ಯ ಸರ್ಕಾರದಿಂದ ಕಸರತ್ತು ಜೋರಾಗಿ ನಡೀತಾ ಇದೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. ನೋಡಿ, ಸದ್ಯ ಭೀಕರ ಬರಗಾಲ ಆವರಿಸಿದೆ. ಜೊತೆಗೆ ರೈತರು ಕೂಡ ಸಾಕಷ್ಟು ಸಂಕಟ, ಜೊತೆಗೆ ಸಾಲ ಶೂಲ ಮಾಡ್ಕೊಂಡೇನೋ ಬೆಳೆಯನ್ನು ಬೆಳೀತಾ ಇದ್ದಾರೆ ಅಶ್ವಿನಿ. ಅಂತ ಸಂದರ್ಭದಲ್ಲಿ ಈ ಮಳೆ ಕೈ ಕೊಟ್ಟಂತ ಸಂದರ್ಭದಲ್ಲಿ ಅವ್ರಿಗೆ ಏನು ಮಾಡೋದಂತಾನೆ ತೋಚುತ್ತಾ ಇಲ್ಲ. ಒಂದಿಷ್ಟು ಜನ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಸೊ ಸದ್ಯ ಈಗ 15 ದಿನದಲ್ಲಿ ಕೇಂದ್ರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಸಾಲ ಮರುಪಾವತಿ ಅವಧಿಯನ್ನು ಮುಂದೂಡಿಕೆ ಮಾಡಲಾಗುತ್ತೆ. ಅದರ ಸಂಬಂಧಪಟ್ಟಂತೆ ಸಿಎಂ ಮಾತನಾಡ್ತಾ ಇದ್ರು, ಕೇವಲ ನನಗೆ ರಿಪೋರ್ಟ್ ಎಲ್ಲ ಬೇಡ, ಕಿವೆಲ್ಲ ಕೇಳೋಕೆ ಇಷ್ಟ ಇಲ್ಲ, ಆ ಬರ ಪರಿಸ್ಥಿತಿ ಯಾವ ರೀತಿಯಾಗಿದೆ ನೀವು ಸ್ಪಾಟಿಗೆ ಹೋಗಿ ನೋಡಿ, ಅದ್ರ ಬಗ್ಗೆ ನಂಗೆ ವರದಿಯನ್ನು ಕೊಡಿ,
ಕಣ್ಣಲ್ಲಿ ನೋಡ್ಬಿಟ್ಟು ಹೇಳಿ ಅಂತ ಒಂದು ಒಳ್ಳೆ ವಿಚಾರಗಳನ್ನು ಹೇಳ್ತಾ ಇದ್ರು CM. ಯಾಕಂತ ಹೇಳಿದ್ರೆ ಇಲ್ಲೆಲ್ಲೋ ಕೂತ್ಕೊಂಡು ಅಲ್ಲೇನೋ ನೋಡಿಕೊಂಡು ರಿಪೋರ್ಟ್ ತರಿಸ್ಕೊಂಡು ಅದರಲ್ಲೇನು ಕಾಗದಲ್ಲೇನು ಬೆಲೆ ಇರೋದಿಲ್ಲ. ನೀವು ಆ ಪರಿಸ್ಥಿತಿ ಹೇಗಿದೆ ಅವಲೋಕನ ಮಾಡಿ ಸ್ಪಾಟಿಗೆ ಹೋಗಿ ಸರಿ ಮಳೆ ಬರ್ತಾ ಇಲ್ಲ, ಅದಕ್ಕೆ ಮುಂದೆ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು, ರೈತರು ಏನು ಹೇಳ್ತಾರೆ, ಕೃಷಿ ಅಧಿಕಾರಿಗಳು ಹೋಗ್ತಾ ಇದ್ದಾರಾ, ಅವರೇನಾದರೂ ಅದ್ರ ಬಗ್ಗೆ ಏನಾದರೂ ಸೂಚನೆಗಳನ್ನು ಕೊಡ್ತಾ ಇದ್ದಾರಾ, ಅದೆಲ್ಲದ್ರ ಬಗ್ಗೆ ಈಗ CM DK ಶಿವಕುಮಾರ್ ಮಹತ್ವದ ಸಭೆ ಸಂದರ್ಭದಲ್ಲಿ DC ಅವರಿಗೂ ಕೂಡ ಸಾಕಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಬರಪೀಡಿತ ಪ್ರದೇಶಗಳ ಘೋಷಣೆಗೆ ಚಿಂತನೆ ಕೂಡ ಮಾಡಲಾಗ್ತಾ ಇದೆ. ಒಂದ್ ಕಡೆ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಘೋಷಣೆ ಮಾಡಿ ಮಾಡಿಬಿಡಿ ಅಂತ ಆಗ್ರಹ ಇರೋದು. ಆದರೆ ಇಲ್ಲಿ ಇರುವಂತಹ ಸಮಸ್ಯೆ ಅಂತಂದ್ರೆ ಆಕ್ಚುಲಿ ವಿ ಶುಡ್ ಅಪ್ರಿಷಿಯೇಟ್. ಯಾಕಂದ್ರೆ ಭಾನುವಾರ ರಜೆ ತಗೊಳ್ಳದೆ ಬರಗಾಲದ ಪರಿಸ್ಥಿತಿಯನ್ನ ಬಹಳ ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ ಅನ್ನೋದು ಅದರಲ್ಲೇ ಗೊತ್ತಾಯಿತು. ಯಾವ ರಜೆ, ಯಾರಿಗೆ ಬರಗಾಲ ರಜೆ ನೋಡ್ಕೊಂಡು ಬರುತ್ತಾ ಅಂತ ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ರು. ವಿ ಶುಡ್ ಅಪ್ರಿಷಿಯೇಟ್ ದ್ಯಾಟ್. ಆದರೆ ಅದೇ ತೀವ್ರಗತಿಯಲ್ಲಿ ಈ ಘೋಷಣೆ ಮಾಡೋದು ಕೂಡ ನಡೀಬೇಕು. 15 ದಿನಗಳ ಕಾಲಾವಕಾಶ ಇಲ್ಲ ಅನ್ನೋದನ್ನ ಕೂಡ ಸರ್ಕಾರ ಈಗ ಮನವರಿಕೆ ಮಾಡ್ಕೊಳ್ಳೋದಕ್ಕೆ, ಅಂದರೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡ್ಕೊಡೋದಕ್ಕೆ ಮುಂದಾಗಿದೆ ಅನ್ನೋ ಮಾಹಿತಿ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ ದುರ್ಗದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತ್, ಸದ್ಯಕ್ಕಿರುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಹೇಗಿದೆ ಅಂತಂದ್ರೆ ಈ ಜಲಾಶಯಗಳಲ್ಲಿ ನೀರಿಲ್ಲ, ಕೃಷಿಗೆ ಬಿಡಿ ಕುಡಿಯೋದಕ್ಕೂ ನೀರಿಲ್ಲದೆ ಇರುವಂತಹ ಪರಿಸ್ಥಿತಿ, ಜನರೆಲ್ಲರೂ ಕೂಡ ಗುಳೆ ಹೋಗ್ತಾ ಇದ್ದಾರೆ, ಉದ್ಯೋಗ ಅವಕಾಶಗಳಿಲ್ಲ ಅನ್ನುವಂಥ ವಿಚಾರ, ಇದೆಲ್ಲವೂ ಕೂಡ ಇರುವಂಥ ಪರಿಸ್ಥಿತಿಯಲ್ಲಿ 15 ದಿನಗಳು ಕೂಡ ಇಲ್ಲ. ಆನಂತರ ಮತ್ತೆ ಮಳೆ ಆರಂಭ ಆಗುತ್ತೆ. ಆದರೆ ಈಗ ಇರುವಂಥ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅಂತಂದರೆ ಸದ್ಯಕ್ಕೆ ಸರ್ಕಾರ ಮಾಡಬೇಕಾಗಿರೋದೇನು, ಆದಷ್ಟು ಬೇಗ ಘೋಷಣೆಯನ್ನು ಮಾಡಲಾಗುತ್ತಾ, ಹೇಗೆ? ಅಶ್ವಿನಿ, ರಾಜ್ಯದಲ್ಲಿ ಏಪ್ರಿಲ್ವರೆಗೂ ಕೂಡ, ಮುಂದಿನ ಏಪ್ರಿಲ್ವರೆಗೂ ಕೂಡ ಎಲ್ ನಿನೋ ಅನ್ನುವಂಥ ಪರಿಸ್ಥಿತಿ ಉದ್ಭವ ಆಗುವಂಥ ಮುನ್ಸೂಚನೆ ಸರ್ಕಾರಕ್ಕೆ ಸಿಕ್ಕಿದೆ. ಹೀಗಾಗಿನೇ ಸರ್ಕಾರ ಒಂದಷ್ಟು ಆತಂಕದಲ್ಲಿದೆ. ಯಾಕೆ ಅಂತಂದು ಹೇಳಿದ್ರೆ ಒಂದಷ್ಟು ನಿರೀಕ್ಷಿತವಾದಂಥ ಮಳೆ ಆಗಿಲ್ಲ. ಈಗ ಇರುವಂತಹ ಸದ್ಯದ ಪರಿಸ್ಥಿತಿಯ ಪ್ರಕಾರ 60% ಮಳೆ ಕಡಿಮೆ ಆಗಿರುವಂಥದ್ದು, 40% ವಿವಿಧ ಜಲಾಶಯಗಳಲ್ಲಿರುವಂತಹ ನೀರಿನ ಮಟ್ಟ, ಇದರ ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಜಾನುವಾರುಗಳ ಮೇವು, ಇವೆಲ್ಲ ಸಮಸ್ಯೆಗಳು ಇರುವಂಥ ಹಿನ್ನೆಲೆಯಲ್ಲಿ ನಿನ್ನೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಒಂದಷ್ಟು ಸುದೀರ್ಘವಾದಂಥ ಸಭೆಗಳನ್ನು ಮಾಡಿದರೆ ಆ ಸಭೆಯಲ್ಲಿ ಯಾವೆಲ್ಲ ಕ್ರಮಗಳನ್ನು ಮುಂದೆ ತೆಗೆದುಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಮುಂದಿರುವಂಥದ್ದು ಬರಪೀಡಿತ ಪ್ರದೇಶಗಳನ್ನು ಏನಾದರೂ ಘೋಷಣೆ ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಅನುದಾನ ಬರ್ಬೋದು, ಜೊತೆಗೆ ಇದರಿಂದ ರೈತರಿಗೂ ಕೂಡ ಅನುಕೂಲ ಆಗ್ಬೋದು ಅನ್ನೋಂಥ ಚಿಂತನೆ ಸರ್ಕಾರದ ಮುಂದಿದೆ. ಆದರೆ ಬರಪೀಡಿತ ಪ್ರದೇಶಗಳು ಅಂತ ಘೋಷಣೆ ಮಾಡಬೇಕು ಅಂತ ಸಂದರ್ಭ ಬಂದಾಗ ಕೇಂದ್ರ ಸರ್ಕಾರದಿಂದ ಕೆಲವು ನಿಯಮಾವಳಿಗಳಿದ್ದಾವೆ. ಅದು ಏನಂತಂದು ಹೇಳಿದ್ರೆ ಸತತ 2 ವಾರಗಳ ಕಾಲ ಒಣ ಹವೆ ಇರಬೇಕು, ರಾಜ್ಯದ ಜಲಾಶಯಗಳಲ್ಲಿ ಒಂದಷ್ಟು ಇಷ್ಟು % ಅಂತಂದೇಳಿ ನೀರಿನ ಮಟ್ಟ ಇರಬೇಕು, ಈ ಎಲ್ಲ ನಾರ್ಮ್ಸ್ ಏನಿದಾವೆ ಅವೆಲ್ಲವೂ ಕೂಡ ಇರಬೇಕು ಅಂತಂದು ಹೇಳಿದ್ರೆ ರಾಜ್ಯ ಸರ್ಕಾರ ಒಂದು ಗ್ರೌಂಡ್ ರಿಯಾಲಿಟಿಯ ಒಂದು ಸರ್ವೆಯನ್ನ ಮಾಡಬೇಕು. ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ಎರಡೂ ಕೂಡ ಸರ್ವೆಯನ್ನು ಮಾಡಿ ಆ ಸರ್ವೆಯ ಆಧಾರಿತವಾಗಿ ಒಂದಷ್ಟು ಬರಪೀಡಿತ ಪ್ರದೇಶಗಳನ್ನು ಐಡೆಂಟಿಫೈ ರಾಜ್ಯ ಸರ್ಕಾರ ಮಾಡಬೇಕು. ಮತ್ತು ಕೇಂದ್ರ ಸರ್ಕಾರದಿಂದ ಅಧ್ಯಯನ ತಂಡ ಬಂದಂಥ ಸಂದರ್ಭದಲ್ಲಿ ಯಾವೆಲ್ಲ ವಾಸ್ತವಾಂಶಗಳಿದ್ದಾವೆ ಅವನ್ನೆಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರದ ಮುಂದೆ ತೆರೆದಿಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ನಿನ್ನೆ ರಾಜ್ಯದ ಅಧಿಕಾರಿಗಳಿಗೆಲ್ಲರಿಗೂ ಕೂಡ 15 ದಿನದೊಳಗಾಗಿ ಎಲ್ಲವೂ ಕೂಡ ನಾವು ಕೇಂದ್ರಕ್ಕೆ ವರದಿಯನ್ನು ಕೊಡಬೇಕಾಗಿದೆ. ಹಾಗಾಗಿ ನೀವು ಫೀಲ್ಡ್ಗೆ ಹೋಗಿ ವಾಸ್ತವಾಂಶ ಏನಿದೆ ಅದರೆಲ್ಲವೂ ಕೂಡ ಮಾಹಿತಿಯನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ಕಳಿಸಬೇಕು ಅನ್ನುವಂಥ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಬರಪೀಡಿತ ಪ್ರದೇಶಗಳನ್ನು ಘೋಷಣೆ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳು ಕೂಡ ಸರ್ಕಾರ ಮಾಡಿಕೊಳ್ತಾ ಇದೆ. ಅಶ್ವಿನಿ, ರೈಟ್. ಹನುಮಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನೋಡಿ, ಇಂದಿನಿಂದ ಆಗಸ್ಟ್ 31ರವರೆಗೆ ಸಂಸತ್ತು ಮುಂಗಾರು ಅಧಿವೇಶನ ನಡೆಯಲಿದೆ. ಕಳೆದ ಅಧಿವೇಶನದಲ್ಲಿ ಸೋಲುಂಡಂತ ಇದೇ ಮಹಿಳಾ ಮೀಸಲಾತಿ ಬಿಲ್ ಹಾಗೆ ಕ್ಷೇತ್ರ ಮರು ವಿಂಗಡಣೆ ಮಸೂದೆ ಮಂಡನೆಗೆ ಕೇಂದ್ರ ಈಗ ಮತ್ತೊಮ್ಮೆ ಸಜ್ಜಾಗಿದೆ. ನಂಬರ್ ಗೇಮ್ ಕೂಡ ಶುರು ಮಾಡಿದೆ ಅಂತೆ. ಬಟ್ ಅದು ಯಾವ ರೀತಿ, ಈ ವರದಿ ನೋಡ್ಕೊಂಡು ಬರೋದು. ಇಂದಿನಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಮಂಡನೆ ಆಗುತ್ತಾ ಕ್ಷೇತ್ರ ಪುನರ್ವಿಂಗಡಣೆಗೆ ಬಿಲ್. ಲೋಕಸಭೆ ರಾಜ್ಯಸಭೆಯಲ್ಲಿ ಹೆಚ್ಚಿದ NDA ಬಲ.
ಇಂದಿನಿಂದ ಶುರುವಾಗ್ತಿರುವಂತಹ ಸಂಸತ್ನ ಅಧಿವೇಶನ ಕೇವಲ ಚರ್ಚೆಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಪ್ರಧಾನಿ ಮೋದಿ ಸರ್ಕಾರದ ಅತಿದೊಡ್ಡ ಅಗ್ನಿ ಪರೀಕ್ಷೆಯಾಗಿದೆ. ಬಹುನಿರೀಕ್ಷಿತ ಮುಂಗಾರು ಅಧಿವೇಶನ ಅನೇಕ ಕಾರಣಗಳಿಂದ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಹೌದು, ಈ ಬಾರಿ ಅಧಿವೇಶನ ಕೇವಲ ಮಾಮೂಲಿ ಚರ್ಚೆಗಳಿಗೆ ಸೀಮಿತವಾಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ 3ನೇ ಅವಧಿಯ ಸರ್ಕಾರಕ್ಕೆ ಇದು ಅತ್ಯಂತ ದೊಡ್ಡ ಅಗ್ನಿ ಪರೀಕ್ಷೆ. ಯಾಕಂದ್ರೆ ಇಡೀ ದೇಶವೇ ಕುತೂಹಲದಿಂದ ಕಾಯ್ತಿರುವಂತಹ ಕ್ಷೇತ್ರ ಪುನರ್ವಿಂಗಡಣೆಗೆ ಸಂಬಂಧಪಟ್ಟಂತೆ ಸಂವಿಧಾನದ ತಿದ್ದುಪಡಿ ಮಸೂದೆಗಳನ್ನು ಸರ್ಕಾರ ಮತ್ತೆ ಅಧಿವೇಶನದಲ್ಲಿ ಮಂಡನೆ ಮಾಡೋಕೆ ಪ್ಲಾನ್ ಮಾಡಿಕೊಂಡಿದೆ. ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಪಾಸ್ ಮಾಡೋದು ಅಂದುಕೊಂಡಷ್ಟು ಸುಲಭವಲ್ಲ. ಇಲ್ಲಿ ಸಿಂಪಲ್ ಮೆಜಾರಿಟಿ ಕೆಲಸ ಮಾಡಲ್ಲ. 2/3 ಅತಿದೊಡ್ಡ ವಿಶೇಷ ಬಹುಮತ ಬೇಕಾಗುತ್ತೆ. ಇದೇ ಕಾರಣಕ್ಕೆ ದಿಲ್ಲಿಯಲ್ಲಿ ಈಗ ನಂಬರ್ ಗೇಮ್ ಜೋರಾಗಿಯೇ ನಡೀತಾ ಇದ್ದು, ಈಗ ಈ ನಂಬರ್ ಗೇಮ್ ಅತ್ಯಂತ ರೋಚಕ ಹಂತಕ್ಕೆ ಬಂದು ನಿಂತಿದೆ. ನಾರಿ ಶಕ್ತಿ ಬಿಲ್ಗೆ ಸಿಗುತ್ತಾ ಜಯ? ಕ್ಷೇತ್ರ ಪುನರ್ವಿಂಗಡಣೆ ಹೇಗೆ ನೋಡಿ, ಕಳೆದ ಬಾರಿ ವಿಶೇಷ ಅಧಿವೇಶನ ನಡೆದಿದ್ದ ವೇಳೆ ಲೋಕಸಭೆಯಲ್ಲಿ 48 ಮತಗಳಿಂದ ನಾರಿ ಶಕ್ತಿ ಬಿಲ್ಗೆ ಸೋಲಾಗಿತ್ತು. ಈ ಮಹಿಳಾ ಮೀಸಲಾತಿ ಬಿಲ್ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿ ಮಸೂದೆ. ನಾರಿ ಶಕ್ತಿಗೆ ಬಲ ತುಂಬಬೇಕು, ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡಬೇಕು ಅಂತ ಕೇಂದ್ರ ಸರ್ಕಾರ ಪಣ ತೊಟ್ಟಿತ್ತು. ಆದರೆ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿತ್ತು. ಇದು ಈ ಬಾರಿ ಪಾಸ್ ಆಗುತ್ತಾ ಇಲ್ವಾ ನೋಡಬೇಕಾಗುತ್ತೆ. ಇನ್ನು ಸುಮಾರು 53 ವರ್ಷದ ಬಳಿಕ ಲೋಕಸಭೆ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳ ಮಾಡಲು ಕೇಂದ್ರ ಮುಂದಾಗಿದೆ. ಇದಕ್ಕೆ ಮಹಿಳಾ ಮೀಸಲು ವಿಷಯವನ್ನು ಸೇರಿಸಲಾಗಿದೆ. ಹಾಲಿ ಇರುವಂತಹ 543 ಕ್ಷೇತ್ರಗಳಡಿ ಮೀಸಲು ನೀಡಿದರೆ ಮಹಿಳೆಯರಿಗೆ 170 ಕ್ಷೇತ್ರ ಮೀಸಲಾಗಲಿದೆ. ಜೊತೆಗೆ ಪುರುಷರ ರಾಜಕೀಯ ಪ್ರಾತಿನಿಧ್ಯ ಕಡಿಮೆಯಾಗಲಿದೆ ಎಂಬ ಕಾರಣಕ್ಕೆ 50% ಲೋಕಸಭೆ ಹಾಗೂ ವಿಧಾನಸಭೆ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಿಸಲು ಚಿಂತಿಸಲಾಗಿದೆ. ಇನ್ನು ಇದರ ಜೊತೆಗೆ ಇಂದಿನಿಂದ ನಡೆಯುವಂತಹ ಮುಂಗಾರು ಅಧಿವೇಶನದಲ್ಲಿ ಮಂಡನೆಯಾಗಲಿರುವ 7 ಪ್ರಮುಖ ಮಸೂದೆಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ಏಳು ಪ್ರಮುಖ ಮಸೂದೆಗಳು. ಆದಾಯ ತೆರಿಗೆ ಮಸೂದೆ, ಸುಪ್ರೀಂ ಕೋರ್ಟ್ ತಿದ್ದುಪಡಿ ಮಸೂದೆ, ಜನನ ಮತ್ತು ಮರಣಗಳ ನೋಂದಣಿ ಮಸೂದೆ, ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ಮಸೂದೆ, ಎಂಎಸ್ಎಂಇ ಅಭಿವೃದ್ಧಿ ಮಸೂದೆ, ವಿದೇಶಿ ಕೊಡುಗೆ ತಿದ್ದುಪಡಿ ಮಸೂದೆ, ವಿಕಸಿತ್ ಭಾರತ್ ಶಿಕ್ಷಾ ಸಂಸ್ಥಾನ ಮಸೂದೆ. जी, वो सुबह ऑल पार्टी फ्लोर लीडर्स का बैठक हुआ. अभी जो मीटिंग जो ख़त्म हुई है, ये लोकसभा स्पीकर के अध्यक्षता में बिजनेस एडवाइजरी कमेटी का मीटिंग है. इसमें जो इम्पोर्टेंट बिल्स और जो हमारा सरकार की तरफ से पेश किया गया है, उसका टाइम एलोकेशन करना था. टाइम एलोकेशन किया और फिर विपक्ष के लोगों ने भी कुछ सुझाव दिए हैं. सुझाव हमने नोट किए हैं. हमने अपील किया है कल सुबह जब पार्लियामेंट शुरू होगा तो हंगामा नहीं करने के लिए. अगर विपक्ष हंगामा नहीं करते हैं तो पार्लियामेंट का कल बिल भी हमारा तैयार है. बिल भी तैयार है, समय भी तय किया गया है. अगर वो हंगामा करते हैं तो फिर नुकसान होगा, फिर स्थगित होगा. ಸರ್ವಪಕ್ಷ ಸಭೆಯಲ್ಲಿ ಮೆಗಾ ಹೈಡ್ರಾಮಾ. ಸಭೆ ಮಧ್ಯ ಹೊರಬಂದ ಟಿಎಂಸಿ ಸಂಸದರು. ಇನ್ನು ಇಂದಿನಿಂದ ಸಂಸತ್ ಮುಂಗಾರು ಅಧಿವೇಶನ ಹಿನ್ನೆಲೆ ನಿನ್ನೆ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆಯನ್ನು ಕರೆದಿತ್ತು. ಆದರೆ ಈ ಸಭೆ ಆರಂಭಕ್ಕೂ ಮುನ್ನವೇ ಟಿಎಂಸಿ ಸಂಸದರು ಸಭೆಯ ಮಧ್ಯದಲ್ಲೇ ಹೊರನಡೆದಿದ್ದಾರೆ. ತೃಣಮೂಲ ಕಾಂಗ್ರೆಸ್ನಿಂದ ಬಂಡೆದ್ದು ಎನ್ಸಿಪಿಯ ಜೊತೆ ವಿಲೀನಗೊಳ್ಳುವುದಾಗಿ ಘೋಷಣೆ ಮಾಡಿರುವಂತಹ ಸಂಸದರಿಗೆ ಪ್ರತ್ಯೇಕ ಆಹ್ವಾನ ನೀಡಿದ್ದನ್ನು ವಿಪಕ್ಷಗಳು ಆಕ್ಷೇಪಿಸಿ ಸಾಂಕೇತಿಕ ಪ್ರತಿಭಟನೆಯಾಗಿ ಸಭಾತ್ಯಾಗ ಮಾಡಿದವು. ಬಳಿಕ ಮತ್ತೆ ಸಭೆಯಲ್ಲಿ ಭಾಗಿಯಾಗಿದ್ದರು. ಹೀಗಾಗಿ ಇವತ್ತಿನಿಂದ ಆರಂಭವಾಗುವ ಸಂಸತ್ತು ಮುಂಗಾರು ಅಧಿವೇಶನ ಇಡೀ ದೇಶದ ಕುತೂಹಲವನ್ನು ಕೆರಳಿಸ್ತಾ ಇದೆ. ಇಂದಿನಿಂದ ಸಂಸತ್ ಮುಂಗಾರು ಅಧಿವೇಶನ. ಈ ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ
ಚರ್ಚೆ ನಡೆಯಲಿದೆ. ಆದರೆ ಪ್ರಮುಖವಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಾರ್ ಕೂಡ ನಡೆಯುವಂಥ ನಿರೀಕ್ಷೆ ಇದೆ. ನೀಟ್ ಬಗ್ಗೆ ಚರ್ಚೆಗೆ ಪಟ್ಟು ಹಿಡಿದಿದೆ ಕಾಂಗ್ರೆಸ್. ನಿಲುವಳಿ ಸೂಚನೆಯ ಅಡಿಯಲ್ಲಿ ಚರ್ಚೆಗೆ ಕಾಂಗ್ರೆಸ್ ಮನವಿಯನ್ನ ಕೂಡ ಮಾಡಿಕೊಂಡಿದೆ. ಕಾಂಗ್ರೆಸ್ ಸಂಸದ ಮಾಣಿಕ್ಯಂ ಠಾಗೋರ್ ಮನವಿಯನ್ನ ಮಾಡಿದ್ದಾರೆ. ಇದರ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಕೊಡಬೇಕು ಅಂತ ಈಗಾಗಲೇ ಪಟ್ಟು ಹಿಡಿದಿದೆ ಕಾಂಗ್ರೆಸ್. ನೀಟ್ ಚರ್ಚೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ನಿಲುವಳಿಯನ್ನು ಕೂಡ ಮಂಡನೆ ಮಾಡಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಚರ್ಚೆಗೆ ಅವಕಾಶವನ್ನ ಕೊಡಿ, ಇದರ ಬಗ್ಗೆ ಚರ್ಚೆ ಆಗಬೇಕು, ಸಂಸತ್ನಲ್ಲಿ ಚರ್ಚೆ ಆಗಬೇಕು ಅನ್ನುವಂಥ ವಿಚಾರ. ಈಗಾಗಲೇ ಸಿಜೆಪಿಯು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕು, ಸಂಸತ್ನಲ್ಲಿ ಚರ್ಚೆ ಆಗಬೇಕು ಅನ್ನುವಂಥದ್ದನ್ನು ಹೇಳಿತ್ತು. ಇಂಥ ಕಂಡೀಷನ್ಸನ್ನು ಕೂಡ ಹಾಕಿತ್ತು. ಅದೇ ವಿಚಾರವನ್ನು ಈಗ ಕಾಂಗ್ರೆಸ್ ಕೂಡ ಹೇಳಿರೋದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಾಗಿದೆ ಅದರ ಬಗ್ಗೆ ಚರ್ಚೆಗಳು ಆಗಬೇಕು ಅಂತ. ಒಂದು ಕಡೆಯಲ್ಲಿ ಆಡಳಿತ ಪಕ್ಷ ಈಗಾಗಲೇ ಯಾವ ವಿಚಾರಗಳನ್ನು ಮಸೂದೆಗಳನ್ನು ಮಂಡನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ವಿಪಕ್ಷ ಯಾವ ವಿಚಾರಗಳನ್ನು ಎತ್ತಿ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ತಯಾರಿಗಳು ನಡೀತಾ ಇದೆ. ಅದರ ಒಂದು ಭಾಗವಾಗಿ ನೀಟ್ ಚರ್ಚೆಗೆ ಕಾಂಗ್ರೆಸ್ ಈಗ ಪಟ್ಟನ್ನ ಹಿಡಿದಿದೆ ಅನ್ನುವಂಥ ಮಾಹಿತಿ ಇದೆ. ಒಂದೆಡೆ ಬರದ ಛಾಯೆ, ಮತ್ತೊಂದೆಡೆ ಕಾವೇರಿ ನೀರಿಗಾಗಿ ಕದನ ಶುರುವಾಗುವ ಲಕ್ಷಣಗಳು ಗೋಚರವಾಗ್ತಾ ಇವೆ. ಅಷ್ಟೋ ಇಷ್ಟೋ ಬಂದಿರುವಂಥ ಮಳೆಯಿಂದ ಜನರ ದಾಹವನ್ನು ತೀರಿಸಲಿ, ಅದಕ್ಕೂ ಕೂಡ ಕಷ್ಟ ಸಾಧ್ಯ. ಆ ಸ್ವಲ್ಪ ಮಟ್ಟಿನ ನೀರಿದೆ. ರಾಜ್ಯ ರೈತರಿಗೆ ನೀರು ಬಿಡಲು ಸರ್ಕಾರದ ಹಿಂದೇಟು ಹಾಕಿದೆ. ಸೊ ಈ ಕ್ಲಿಷ್ಟ ಸಮಯದಲ್ಲಿಯೂ ಕೂಡ ತಮಿಳುನಾಡು ನಮಗೆ ನೀರು ಕೊಡಿ ಅಂತ ಪಟ್ಟು ಹಿಡಿದಿದೆ. ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಜಲ ಯುದ್ಧ. ಕರ್ನಾಟಕ ವರ್ಸಸ್ ತಮಿಳುನಾಡು ಹಿತಾಸಕ್ತಿ ಪಾಲಿಟಿಕ್ಸ್. ರಾಜ್ಯದಲ್ಲಿ ಬರಗಾಲ ಆವರಿಸಿದೆ. ರೈತರು ಪರದಾಟವನ್ನು ನಡೆಸ್ತಾ ಇದ್ದಾರೆ. 178 ತಾಲೂಕಿನಲ್ಲಿ 60% ಮಳೆ ಕೊರತೆ ಉಂಟಾಗಿದೆ. ಜಲಾಶಯಗಳಲ್ಲಿ 40% ನೀರಿದೆ. ಸದ್ಯ ಇರುವಂಥ ನೀರಿನ ಲಭ್ಯತೆ ಆಧಾರಿತವಾಗಿ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಬಹುದು. ಈ ಕ್ಲಿಷ್ಟ ಸಮಯದಲ್ಲಿಯೂ ಕೂಡ ತಮಿಳುನಾಡು ನಮಗೆ ನೀರು ಕೊಡಿ ಅಂತ ಪಟ್ಟು ಹಿಡಿದಿದೆ. ಇಂದಿನ ಸಂಸತ್ನ ಮುಂಗಾರು ಅಧಿವೇಶನ ಪ್ರಾರಂಭ ಆಗಲಿದೆ. ಕಾವೇರಿ ಮತ್ತು ಮೇಕೆದಾಟು ಜಲಾಶಯ ಯೋಜನೆ ನಿರ್ಮಾಣದ ವಿಚಾರವಾಗಿ ತಮಿಳುನಾಡಿನ ಡಿಎಂಕೆ ಪಕ್ಷವು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನಿಲುವಳಿ ಸೂಚನೆ ನೀಡಿದೆ. ಪಟ್ಟಿ ಮಾಡಲಾದ ಇತರ ಎಲ್ಲ ಕಲಾಪಗಳನ್ನು ಬದಿಗಿಟ್ಟು ಕಾವೇರಿ ನದಿ ನೀರು ಹಂಚಿಕೆ ಮತ್ತು ಮೇಕೆದಾಟು ಬಿಕ್ಕಟ್ಟಿನ ಕುರಿತು ತುರ್ತು ಚರ್ಚೆ ನಡೆಸಬೇಕು ಅಂತ ಡಿಎಂಕೆ ಸಂಸದರು ಒತ್ತಾಯ ಮಾಡಿದ್ದಾರೆ. ಇನ್ನು ತಮಿಳುನಾಡಿನ ತಂತ್ರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿತಂತ್ರವನ್ನ ಹೆಣಿತಾ ಇದ್ದಾರೆ. ಇಂದು ರಾತ್ರಿ ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಸಾಧ್ಯತೆ ಇದ್ದು ಮುಂಗಾರು ಅಧಿವೇಶನದಲ್ಲಿ ಕಾವೇರಿ ಪರ ದನಿ ಎತ್ತಿ ಅಂತ ರಾಜ್ಯದ ಸಂಸದರ ಜೊತೆಗೆ ಸಭೆ ನಡೆಸುವ ಸಾಧ್ಯತೆ ಇದೆ. ಮಾಡಲೇಬೇಕಾಗ್ತದೆ. ಅದಕ್ಕೆ ಟೈಮ್ ಫಿಕ್ಸ್ ಮಾಡಬೇಕು. ಆದಷ್ಟು ಜಲ್ದಿ 20ನೇ ತಾರೀಕಿನ ಅಸೆಂಬ್ಲಿ ಸೆಷನ್ ಇದೆ. ಮಧ್ಯದಲ್ಲಿ ಹೋಗಿ ಸಂಸತ್ ಸದಸ್ಯರಿಗೂ ಹೋಗಬೇಕು. ನಮ್ಮ ರಾಜ್ಯಕ್ಕೆ ಏನೇನು ಆಗಬೇಕು ಅನ್ನೋದು ಕೂಡ ಹೇಳಬೇಕು. ಅದನ್ನೆಲ್ಲ ಹೇಳಿ ಬರ್ತೀನಿ. ಅವರು ರೆಸಲ್ಯೂಷನ್ ಮಾಡಿದಾರಲ್ಲಪ್ಪ, ನಾನು ಎಲ್ಲ ತಿಳಿಸ್ಬೇಕಲ್ಲ ನಮ್ಮವ್ರಿಗೆ. ನಮ್ಮ ಚಿಂತನೆ, ನಮ್ಮ ರಕ್ಷಣೆ ಎಲ್ಲ ನಾವು ಮಾಡಬೇಕಲ್ಲ. ಮೇಕೆದಾಟು ಯೋಜನೆ ಕೇವಲ ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಮಾತ್ರವಲ್ಲ, ಮಳೆ ಕೊರತೆಯ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನು ಸರಾಗವಾಗಿ ಬಿಡಲು ನೆರವಾಗುವಂಥ ಸಮತೋಲನ ಜಲಾಶಯವಾಗಿದೆ. ಇದರ ಅನುಷ್ಠಾನಕ್ಕಾಗಿ ತಮಿಳುನಾಡು ಅನಗತ್ಯವಾಗಿ ಅಡ್ಡಿಪಡಿಸ್ತಾ ಇದೆ ಅನ್ನೋದು ಕರ್ನಾಟಕದ ವಾದ. ಹೀಗಾಗಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಎಂಬ ಒತ್ತಾಯ ಸಚಿವ ರಾಮಲಿಂಗಾರೆಡ್ಡಿ ಮಾಡಿದ್ದಾರೆ. ಕಾವೇರಿ ಒಂದೇ ಅಂತಲ್ಲ, ಕಾವೇರಿ ಇರ್ಬೋದು, ಕೃಷ್ಣ ಇರ್ಬೋದು, ನೋಟಿಫಿಕೇಷನ್ ಆಗಬೇಕು, ಭದ್ರಾ ಮೇಲ್ದಂಡೆದು ಮತ್ತು ಮಹದಾಯಿ ಎಲ್ಲ ವಿಚಾರಗಳು ಮಾತಾಡಬೇಕು. ಎಲ್ಲ ಮಾತಾಡಿದ್ರೆ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ನಮ್ಮ ರಾಜ್ಯಕ್ಕೇನು ನ್ಯಾಯಯುತವಾಗಿ ಸಲ್ಲಬೇಕು ಅದು ಸಲ್ಲುತ್ತೆ. ಒಗ್ಗಟ್ಟಿದ್ರೆ ಬಲ ಇದೆ. ಒಟ್ಟಾರೆಯಾಗಿ ಬರದ ಪರಿಸ್ಥಿತಿ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರವು ರಾಜ್ಯ ಹಿತಾಸಕ್ತಿ ಮತ್ತು ರಾಜಕೀಯ ಹಿತಾಸಕ್ತಿಯ ಎರಡು ಒಟ್ಟೊಟ್ಟಿಗೆ ಕಾಪಾಡಿಕೊಳ್ಬೇಕಿದೆ. ತಮಿಳುನಾಡಿನಲ್ಲಿ ವಿಪಕ್ಷ ಸ್ಥಾನದಲ್ಲಿರುವಂಥ ಡಿಎಂಕೆ ದೆಹಲಿ ಅಂಗಳದಲ್ಲಿ ರಾಜಕೀಯ ಆಟ ಶುರು ಮಾಡಿದೆ. ಇತ್ತ ತಮಿಳುನಾಡಲ್ಲಿ ಟಿವಿಕೆ ಜೊತೆಗೆ ಮೈತ್ರಿಯಲ್ಲಿರುವಂಥ ಕಾಂಗ್ರೆಸ್ ರಾಜ್ಯದ ಹಿತಾಸಕ್ತಿಗಾಗಿ ಫೈಟ್ ಮಾಡಬೇಕಿದೆ. ಇಂತಹ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ಯಾವ ರೀತಿ ನಿಭಾಯಿಸಲಿದೆ ಅಂತ ಕಾದು ನೋಡಬೇಕಿದೆ.
ಡಿಕೆ ಸಚಿವ ಸಂಪುಟ ವಿಸ್ತರಣೆ ಹೈಕಮಾಂಡ್ ನಾಯಕರಿಗೆ ಈಗ ಕಗ್ಗಂಟಾಗಿದೆ. ರಾಜ್ಯ ನಾಯಕರು ಕೊಟ್ಟಂತ ಈ ಹಿರಿಯ ಶಾಸಕರ ಪಟ್ಟಿಗೆ ದೆಹಲಿ ನಾಯಕರು ಸುತಾರಾಮ್ ಒಪ್ತಾ ಇಲ್ಲ. ಪಕ್ಷ ಸಂಘಟನೆ ದೃಷ್ಟಿಯಿಂದ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಕ್ಯಾಬಿನೆಟ್ ರಚಿಸುವಂತಹ ಇರಾದೆ ಹೈಕಮಾಂಡ್ ನಾಯಕರಿಗೆ ಇದೆ. ಹಾಗಾದರೆ ಹೈಕಮಾಂಡ್ ಪ್ರಕಾರ ಯಾವ ರೀತಿ ಕ್ಯಾಬಿನೆಟ್ ಇರಬೇಕು, ಇಲ್ಲಿದೆ ಡೀಟೇಲ್ಸ್. ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಸರ್ಕಸ್. ಹಸ್ತಪಡೆಗೆ ತಲೆನೋವಾದ ಹಿರಿಯ ಶಾಸಕರು. ಯಂಗ್ ಟೀಮ್ ಕಟ್ಟಲು ಹೈಕಮಾಂಡ್ ಒಲವು. ಸಚಿವ ಸಂಪುಟ ವಿಸ್ತರಣೆ ದಿನದಿಂದ ದಿನಕ್ಕೆ ಮುಂದೆ ಹೋಗ್ತಾಲೇ ಇದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಕಳೆದ ವಾರವೇ ಸಂಪುಟ ವಿಸ್ತರಣೆ ಆಗಬೇಕಿತ್ತು. ಇದೇ ಉತ್ಸಾಹದಲ್ಲಿ ರಾಜ್ಯ ನಾಯಕರು ದೆಹಲಿಗೆ ತೆರಳಿದ್ರು. ರಾಜ್ಯ ನಾಯಕರು ತೆಗೆದುಕೊಂಡು ಹೋಗಿದ್ದ ಪಟ್ಟಿಗಳಿಗೆ ರಾಹುಲ್ ಗಾಂಧಿ ಒಪ್ಪಿಗೆ ಕೊಟ್ಟಿಲ್ಲ. ಯಾಕೆ ಅಂದ್ರೆ ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಕ್ಯಾಬಿನೆಟ್ ರಚನೆ ಮಾಡಬೇಕು ಎಂಬ ಇರಾದೆ ರಾಹುಲ್ ಗಾಂಧಿಗಿದೆ. ಪಕ್ಷದ ಸಿದ್ಧಾಂತ ಮತ್ತು ಯುವಕರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಪಕ್ಷ ಸಂಘಟನೆಗೆ ವೇಗ ನೀಡಲು ಈಗಾಗಲೇ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಅದರಂತೆ ಸಚಿವ ಸಂಪುಟ ಕೂಡ ಇರಬೇಕು ಅಂತ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಇದರಿಂದಾಗಿ ಕ್ಯಾಬಿನೆಟ್ ರಚನೆ ಮಾಡಲು ಒಮ್ಮತ ಮೂಡ್ತಾ ಇಲ್ಲ. ನಾವು ಜಾತಿ ನೋಡೋದಿಲ್ಲ. ಯಾರು ಸಮರ್ಥರಿದ್ದಾರೆ, ಯಾರಲ್ಲಿ ಪ್ರತಿಭೆ ಇದೆ, ಇವ್ರನ್ನ ಮತ್ತು ಯಾರಿಗೆ ಹೆಚ್ಚಿನ ಅನುಭವ ಇದೆ ಮತ್ತು ಯಾರು ಮುಂದೆ ನಮ್ಮ ಪಕ್ಷದ ಕಾರ್ಯಕ್ರಮ ಸಿದ್ಧಾಂತವನ್ನು ಜನಸಾಮಾನ್ಯರಿಗೆ ತೆಗೆದುಕೊಂಡು ಹೋಗ್ತಾರೆ ಅಂಥವ್ರನ್ನ ಆರಿಸಬೇಕು ಅಂತೇಳಿ ನಮ್ಮ ಪ್ರಯತ್ನ ಇರುತ್ತೆ. ಇನ್ನು ರಾಜ್ಯದಲ್ಲಿ ಒಮ್ಮೆಯೂ ಕೂಡ ಸಚಿವರಾಗದ ಹಿರಿಯ ಶಾಸಕರು ಸಾಕಷ್ಟಿದ್ದಾರೆ. 3ರಿಂದ 5 ಬಾರಿ ಗೆದ್ದ ಶಾಸಕರ ಸಂಖ್ಯೆ 31, 35ರಷ್ಟಿದೆ. ಇವರ ಜೊತೆಗೆ ಕೆಲವು ಹೊಸಬರಿಗೆ ಅವಕಾಶ ನೀಡಬೇಕು ಅನ್ನೋದು ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಇಂಗಿತ. ಆದರೆ ಹೈಕಮಾಂಡ್ ನಾಯಕರ ಲೆಕ್ಕಾಚಾರವೇ ಬೇರೆಯೇ ಇದೆ. ಹಿರಿಯರ ಪಟ್ಟಿ ಹಿಡಿದು ರಾಜ್ಯ ನಾಯಕರು ದೆಹಲಿ ಯಾತ್ರೆ ಮಾಡಿದ್ದಾರೆ. ಈ ವೇಳೆ ರಾಹುಲ್ ಗಾಂಧಿ ಹಾಗೂ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಸಹಮತ ವ್ಯಕ್ತಪಡಿಸಿಲ್ಲ. ಆದ್ದರಿಂದ ರಾಜ್ಯ ನಾಯಕರ ಪಟ್ಟಿ ಪಡೆದು ಮತ್ತೆ ಚರ್ಚೆ ಮಾಡೋಣ ಅಂತ ಹೇಳಿ ಕಳಿಸಿದ್ದಾರೆ. ಅದಕ್ಕಾಗಿ ಮತ್ತೆ ದೆಹಲಿಗೆ ಹೈಕಮಾಂಡ್ ಬುಲಾವ್ ಯಾವಾಗ ನೀಡುತ್ತೆ ಅಂತ ರಾಜ್ಯ ನಾಯಕರು ಸಚಿವಾಕಾಂಕ್ಷಿಗಳು ಎದುರು ನೋಡ್ತಾ ಇದ್ದಾರೆ. Of course, this week only you may have it. ಸರ್, ಮತ್ತೆ ದೆಹಲಿಗೆ ಏನಾದರೂ ಹೋಗ್ತೀರಾ ಸರ್? ಅವಶ್ಯಕತೆ ಬಿದ್ದರೆ ದಿನ ಹೋಗ್ತಾ ಇರ್ತೀನಿ. ಹಾಂ, ಇನ್ನು ಟೈಮ್ ಇದೆ, ಅದಕ್ಕೆ ಇನ್ನು ಡೇಟ್ ಕೊಡಬೇಕು. ಅದಕ್ಕೆ ಸದ್ಯ ಪಟ್ಟಿ ಪಡೆದಿರುವಂಥ ಹೈಕಮಾಂಡ್ ನಾಯಕರೇ ಕ್ಯಾಬಿನೆಟ್ ವಿಸ್ತರಣೆ ಅಂತಿಮ ಮಾಡಬಹುದು. ಕೆಲವೊಂದು ಹೆಸರುಗಳಿಗೆ ರಾಜ್ಯ ನಾಯಕರ ಅಭಿಪ್ರಾಯ ಸಂಗ್ರಹ ಮಾಡಬಹುದು ಎಂಬ ಮಾಹಿತಿಗಳು ಕೂಡ ಕಾಂಗ್ರೆಸ್ ಮೂಲಗಳಿಂದ ಸಿಗ್ತಾ ಇವೆ. ನೋಡಿ, ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಮತ್ತೆ ಈಗ ಚಿರತೆ ಕಾಟ ಅಂತ ಗೊತ್ತಾಗ್ತಾ ಇದೆ. ಮೊನ್ನೆಯಷ್ಟೇ ನಾವು ನೋಡಿದ್ವಿ ಈ ಭಾರತ್ ನಗರದಲ್ಲಿ ಮತ್ತೆ ಈಗ ಚಿರತೆ ಕಾಣಿಸ್ಕೊಂಡಿದೆ. ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಮತ್ತೆ ಚಿರತೆ ಕಾಟ, ಭಾರತ್ ನಗರದಲ್ಲಿ ಮತ್ತೆ ಕಾಣಿಸ್ಕೊಂಡಂತ ಚಿರತೆ ದಾಳಿಯಿಂದ ತಪ್ಪಿಸ್ಕೊಂಡಂತಹ ಬೀದಿ ನಾಯಿ, 2 ವಾರದಿಂದ ತಪ್ಪಿಸ್ಕೊಂಡು ಓಡಾಡ್ತಿರುವಂಥ ಚಿರತೆಯನ್ನು ಸೆರೆ ಹಿಡಲು ಅರಣ್ಯ ಸಿಬ್ಬಂದಿ ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ನೋಡಿ, ಇದು CCTV ದೃಶ್ಯ. ಮೆಲ್ಲ ಬಂತು, ಬೀದಿ ನಾಯಿ ಮಲಗಿರುವಂಥ ಸಂದರ್ಭದಲ್ಲಿ ಚಿರತೆಯನ್ನು ಹೊತ್ತೊಯ್ಯುವಂಥ ಪ್ರಯತ್ನ ವಿಫಲ ಆಗಿದೆ. ಇದು ಬೆಂಗಳೂರಿನ ಭಾರತ್ ನಗರದಲ್ಲಿ ನಡೆದಿರುವಂಥ ಘಟನೆ. ಬಹಳ ಚಾಲಾಕಿ ಚಿರತೆ ಅನ್ಸುತ್ತೆ ಅಶ್ವಿನಿ. ಮೊನ್ನೆಯಿಂದ ಪ್ರಯತ್ನ ಪಡ್ತಾ ಇದ್ದಾರೆ, ಆದರೆ ಸಿಗ್ತಾ ಇಲ್ಲ. ಕಾಣಿಸ್ಕೊಳ್ಳುತ್ತೆ, ಓಡೋಗುತ್ತೆ. ಆದರೆ ಅಲ್ಲಿನ ಸ್ಥಳೀಯರು ಹೇಳೋದು ಅದು ಬಂದದಕ್ಕೆ ಬಹಳ ಒಳ್ಳೆ ಆಯಿತು, ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಮೊನ್ನೆ. ಆದರೆ ಚಿರತೆ ಭಯ, ಆತಂಕ ಎಲ್ಲ ಅಲ್ಲಿನ ಗ್ರಾಮಸ್ಥರಲ್ಲಿದೆ. ಆದಷ್ಟು ಬೇಗ ಅದನ್ನ ಹಿಡ್ಕೊಂಡು ಹೋಗಿ ಬೇರೆ ಕಡೆ ಬಿಡಿ ಅಂತ ಹೇಳ್ತಿದ್ದಾರೆ ಗ್ರಾಮಸ್ಥರು. ಮಧ್ಯಪ್ರಾಚ್ಯದಲ್ಲಿ ಮಿಸೈಲ್ಗಳ ಸುರಿಮಳೆ ಆಗ್ತಿದೆ. ಪಶ್ಚಿಮ ಏಷ್ಯಾದ ಅರಬ್ ರಾಷ್ಟ್ರ ಜೋರ್ಡಾನ್ನ ಅಖಾಬಾ ಏರ್ಪೋರ್ಟ್ ಮೇಲೆ ಕ್ಷಿಪಣಿ ದಾಳಿ ನಡೆಸಲಾಗಿದೆ ಅಂತ ಇರಾನ್ ಹೇಳಿಕೊಂಡಿದೆ. ಸಾವು ನೋವಿನ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನ ಇನ್ನೂ ಕೂಡ ನೀಡಿಲ್ಲ. ಇರಾನ್ ವಿರುದ್ಧ ಸಮರ ಸಾರಿರುವ ಅಮೆರಿಕ ಪ್ರತಿದಾಳಿ ತೀವ್ರಗೊಳಿಸಿದೆ. ನಿರ್ಮಾಣ ಹಂತದ ಡಾರ್ಕೋವಿನ್ ಪರಮಾಣು ವಿದ್ಯುತ್ ಸ್ಥಾವರದ ಮೇಲೆ ಅಮೆರಿಕ ದಾಳಿ ಮಾಡಿದೆ ಅಂತ ಇರಾನ್ ಪರಮಾಣು ಶಕ್ತಿ ಸಂಸ್ಥೆ ಆರೋಪವನ್ನು ಮಾಡ್ತಾ ಇದೆ. ಅಮೆರಿಕದ ಗಲ್ಫ್ ಮಿತ್ರ ರಾಷ್ಟ್ರಗಳ ಮೇಲೆ ಇರಾನ್ ಮಿಸೈಲ್ಗಳ ಮಳೆ ಸುರಿಸಿದೆ.
ಕುವೈಟ್ ವಿದ್ಯುತ್ ಸ್ಥಾವರದ ಮೇಲೆ ಮಿಸೈಲ್ ಹಾಕಲಾಗಿದ್ದು ಹೊತ್ತಿ ಉರಿದಿದೆ. ವಾಟರ್ ಪ್ಲಾಂಟ್ಗೂ ಕೂಡ ಹಾನಿಯಾಗಿದೆ ಅಂತ ಕುವೈಟ್ ಹೇಳಿದೆ. ಇರಾಕ್ ಮೇಲೆ ಇರಾನ್ ನಡೆಸಿರುವಂತಹ ಡ್ರೋನ್ ದಾಳಿಯಲ್ಲಿ ಅಮೆರಿಕ ಮೂಲದ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ ಅಂತ ಯುನೈಟೆಡ್ ಸೆಂಟ್ರಲ್ ಕಮಾಂಡ್ ಹೇಳಿದೆ. ಉತ್ತರ ಇರಾಕ್ನಲ್ಲಿ ಡ್ರೋನ್ ಸ್ಫೋಟವಾಗಿ ಈ ದುರ್ಘಟನೆ ಸಂಭವಿಸಿದೆ. ಇರಾನ್ಗೆ ಪ್ರಯಾಣ ಮಾಡೋದು ಬೇಡ ಅಂತ ಭಾರತೀಯ ರಾಯಭಾರ ಕಚೇರಿ ಸಲಹೆ ಕೊಟ್ಟಿದೆ. ಯುದ್ಧದ ಕಾರ್ಮೋಡ ಹಿನ್ನೆಲೆ ತಮ್ಮ ಪ್ರವಾಸ ಮುಂದೂಡಿ ಅಂತ ಭಾರತೀಯರಿಗೆ ಮನವಿ ಮಾಡಿದೆ. ಭಾರತೀಯರು ತಾತ್ಕಾಲಿಕವಾಗಿ ಇರಾನ್ ತೊರೆಯುವಂತೆ ಸಲಹೆಯನ್ನ ಕೂಡ ನೀಡಲಾಗಿದೆ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.